ಇವತ್ತಿನ ದಿನ ನಿಮ್ಮ ಶ್ರೀ ಉಚ್ಚಿ ಗೋರೆ ಅವರ ಕಾಲೇಜಿನಲ್ಲಿ ಅಕ್ಷರಮಾಲೆ ಸ್ಥಳೀಯ ಕಾರ್ಯಕ್ರಮ ಅಂತ ಸಖಿಯರಿಗೆ ಸಂವಾದ. ಈ ಕಾರ್ಯಕ್ರಮದ ಸದುದ್ದೇಶ ಏನು ಅಂತಂದರೆ, ಮಹಿಳೆಯರಲ್ಲಿ ಆಗ್ತಕ್ಕಂಥ ವಯೋಮಾನದವರಿಗೆ ಆಗುವಂಥ ಸಹಜ ಪ್ರಕ್ರಿಯೆಗಳ ಬಗ್ಗೆ ನಿಮಗೆಲ್ಲ ಅರಿವು ಮೂಡಿಸಲಿಕ್ಕೆ ನಿಮ್ಮ ಕಾಲೇಜಿನ ತಂಡ ಪ್ರಾಂಶುಪಾಲರ ತಂಡ ಭಾಳ ಒಳ್ಳೆಯ ಕೆಲಸವನ್ನು ನಿಭಾಯಿಸಿದೆ. ಯಾಕಂದರೆ ಇಲ್ಲಿಗೆ ಬರ್ತಕ್ಕಂಥ ಎಲ್ಲ ಗ್ರಾಮೀಣ ಪ್ರದೇಶದ ಮಹಿಳೆಯರಿಂದ ಎಲ್ಲರೂ ನಗರ ಪ್ರದೇಶದಲ್ಲೂ ಇದ್ದಾರೆ, ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಿಂದಲೂ ಬರ್ತಾ ಇದ್ದಾರೆ. ಇಲ್ಲ ನಾವು ಯಾವ ರೀತಿ ಮುಂಜಾಗ್ರತೆ ಕ್ರಮಗಳನ್ನ ತಗೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಕಾರ್ಯಕ್ರಮ ಇದೆ. ಸೊ ಈ ಕಾರ್ಯಕ್ರಮದ ಜೊತೆಯಲ್ಲಿ ನಾನು ನಿಮಗೆ ಇನ್ನೊಂದು ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಅದು ಯಾವುದು ಅಂತಂದರೆ ಬಾಲ್ಯ ವಿವಾಹ. ಇದು ಬಹಳ ಮುಖ್ಯವಾದಂಥ ಒಂದು ಸಾಮಾಜಿಕ ಕಾಯಿಲೆನೇ ಅಂತಲೇ ಹೇಳ್ಬೋದು. ಬಾಲ್ಯ ವಿವಾಹ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. 18 ವರ್ಷ ಒಳಗಿರ್ತಕ್ಕಂಥ ಹುಡುಗಿ, 21 ವರ್ಷ ಒಳಗಿರ್ತಕ್ಕಂಥ ಹುಡುಗ ಅವರಿಗೆ ವಿವಾಹವನ್ನು ಮಾಡಿದರೆ, ವಿವಾಹ ಆದರೆ ಬಾಲ್ಯ ವಿವಾಹ ಅಂತ ಕರೀತಾರೆ. ಈ ಬಾಲ್ಯ ವಿವಾಹದಿಂದ ಆಗಂಥ ದುಷ್ಪರಿಣಾಮಗಳ ಬಗ್ಗೆ ನಿಮ್ಗೆಲ್ಲರಿಗೂ ಜಾಗೃತಿ ಬೇಕು. ಬಾಲ್ಯ ವಿವಾಹ ಅಂದ್ರೆ ಏನು, ಅದನ್ನು ಯಾಕೆ ಮಾಡ್ತಾರೆ, ಅದರಿಂದ ಆಗಂಥ ಕೆಟ್ಟ ಪರಿಣಾಮಗಳ ಬಗ್ಗೆ ನಿಮಗೆ ಅರಿವು ಬೇಕು. ಹಂಗಂದ್ರೆ ಈಗ ನೋಡ್ರಿ, ಬಾಲ್ಯ ವಿವಾಹ ಮಾಡೋದ್ರಿಂದ ನೀವೇ ಉದಾಹರಣೆ ಆಗಿ ತಗೊಳ್ಳಿ. ನಿಮಗೆಲ್ಲ ವಯಸ್ಸು ಎಷ್ಟು ಈಗ? 19. ಈಗ ನಿಮ್ಮ ತಂಗಿಯವರೇ ಆಗಿರಲಿ, ನಿಮ್ಮ ಮನೆಯಲ್ಲೇ ಆಗಿರಲಿ, ನಿಮ್ಮ ರಿಲೇಷನ್ನೇ ಆಗಿರಲಿ, ಯಾರಿಗಾದ್ರೂ 18 ವರ್ಷಕ್ಕಿಂತ ಒಳಗಿರೋಂಥವ್ರಿಗೆ ಮದುವೆಯನ್ನ ಮಾಡಿದಾಗ ಏನಾಗುತ್ತೆ ಅಂದರೆ, ಅವ್ರಿಗೆಲ್ಲ ದೇಹದ ಸದೃಢತೆ ಇರಲ್ಲ, ಸಾಮಾಜಿಕವಾಗಿ ಭೌತಿಕವಾಗಿ ಬೆಳವಣಿಗೆ ಸಹ ಅದಕ್ಕೆ ಶಿಕ್ಷೆ ಇದೆ. ಅದಕ್ಕೆ ಪೋಕ್ಸೋ ಕಾಯ್ದೆ ಕೂಡ ಈಗ ಹೊಸದಾಗಿ ಮಾಡಿದ್ದಾರೆ. ಬಾಲ್ಯ ವಿವಾಹ ಯಾರು ಮಾಡ್ತಾರೋ ಅವ್ರ ವಿರುದ್ಧ ಎಲ್ಲ. ಸೊ ಇದೇ ರೀತಿ ಯಾರು ಸಹ ಬಾಲ್ಯ ವಿವಾಹ ಆಗಬಾರ್ದು. ಬಾಲ್ಯ ವಿವಾಹ ಏನಾದರೂ ನಡೀತಾ ಇದ್ರೆ ನಮಗೆ ಸಹಾಯವಾಣಿ ಅಂತಿದೆ 1098 1098ಗೆ ಕರೆ ಮಾಡಿ ದೂರನ್ನು ನೀಡಿದರೆ, ಯಾವ ಗ್ರಾಮ, ಯಾವ ತಾಲೂಕು, ಯಾವ ಜಿಲ್ಲೆ ಅಂತೇಳಿ ಮಾಡಿ ಇಂಥರ ಹೆಸರು ಹೇಳಿದರೆ ಅಲ್ಲಿ ದೂರವಾಣಿಯಲ್ಲಿ ದೂರು ರಿಜಿಸ್ಟರ್ ಆಗುತ್ತೆ. ಅದರಲ್ಲಿ ಯಾರು ಕರೆ ಮಾಡಿದ್ದಾರೆ, ಯಾರು ಮಾಹಿತಿ ಕೊಟ್ಟಿದ್ದಾರೆ ಅಂತಲೂ ಸಹ ಗೊತ್ತಾಗಲ್ಲ. ಒಟ್ಟು ಬಾಲ್ಯ ವಿವಾಹವನ್ನು ತಡೆಯಲಿಕ್ಕೆ ಎಲ್ಲರ ಸಹಕಾರನೂ ಮುಖ್ಯ. ನಿಮ್ಮ ಮನೆಗಳಲ್ಲಿ ಅದು ಅನ್ವಾಂಟೆಡ್ ಇತ್ತಂದ್ರೆ ಒತ್ತಡಕ್ಕೊಳಗಾಗ್ತೀರಾ, ಅದು ಒಂದು ಸ್ಟ್ರೆಸ್ಸಿಗೆ ಒಳಗಾಗ್ತೀರಾ. ಅದರಿಂದ ಏನಾಗುತ್ತೆ, ನಾವು ಬೇಗ ಋತುಮತಿ ಆಗೋದು ಅದೆಲ್ಲ ನಮ್ಮ ಲೈಫ್ ಸ್ಟೈಲೇ ಕಾರಣ, ಯಾವುದೂ ಅಲ್ಲ. ಮತ್ತೆ ಈಗಿನ ಆಹಾರ ಪದ್ಧತಿ ಅಂತಿದೆ, ಮತ್ತೆ ನಾವು ಬಳಸ್ತಕ್ಕಂಥ ಆಹಾರನೂ ಕೂಡ ಅದೇ ತರ ಇದೆ. ಎಲ್ಲನೂ ಕೂಡ ಎಲ್ಲ ಆಹಾರಕ್ಕೂ ಕೂಡ ಇವಾಗ ಆಕ್ಸಿಟೋಸಿನ್ ಹೆಚ್ಚಾಗಿರ್ತಕ್ಕಂಥ ಸ್ಪ್ರೇ ಮಾಡೋದು. ಎಲ್ಲ ಆಹಾರಗಳಿಗೂ, ತರಕಾರಿಗಳಿಗೂ, ಈಗ ಒಂದು ನಾವು ಚಿಕನ್, ಮಟನ್ ಅವು ಕೂಡ ಬೇಗ ಗ್ರೋತ್ ಆಗಲಿ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಇಂಜೆಕ್ಷನ್ ಮಾಡೋದು. ಇದೆಲ್ಲ ಪದ್ಧತಿಯಿಂದ ನಮ್ಮ ಲೈಫ್ ಸ್ಟೈಲಿಂದ ಈಗ ಬೇಗ 8 ವರ್ಷಕ್ಕೆ, ಮೊದಲೆಲ್ಲ 13-14 ವರ್ಷಕ್ಕೆ ಫಸ್ಟಿಗೆ ಸ್ಟಾರ್ಟ್ ಆಗ್ತಿತ್ತು. ಈಗ ಏನಾಗುತ್ತೆ 8 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಆ ಮಕ್ಳಿಗೆ ಏನು ಗೊತ್ತಿರಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ನಮ್ದು ಹುಟ್ಟು ಸರಿಯಾಗಿ ಯಾರಿಗಾದ್ರೂ ಆಗ್ತಿಲ್ಲ ಅಂದ್ರೆ ಅದನ್ನ ಸರಿಪಡಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ, ಡೈಲಿ 30-40 ನಿಮಿಷ ವ್ಯಾಯಾಮ ಮಾಡ್ಬೇಕು. ಕೆಲವರು ನೀವು ವ್ಯಾಯಾಮ ಮಾಡ್ತಿರ್ತೀರಾ ಡೈಲಿ ಮಾಡೋದ್ರೆ ಅದು ಓಕೆ, ಗುಡ್. ಇಲ್ಲ ಕೆಲವರು ಜಿಮ್ಗೆ ಹೋಗ್ತಾರೆ, ಅದು ವೆರಿ ಗುಡ್. ಇಲ್ಲ ಕೆಲವರು ಸೈಕಲಿಂಗ್ ತುಳಿತಾರೆ ಒಂದು ಅರ್ಧ ಗಂಟೆ. ಕೆಲವರಿಗೆ ಡ್ಯಾನ್ಸ್ ಮಾಡೋದು ತುಂಬಾ ಇಂಟ್ರೆಸ್ಟ್ ಇರುತ್ತೆ. ನಾವು ಯಾಕೆ ದೇಹನ ಜಾಸ್ತಿ ವ್ಯಾಯಾಮ ಮಾಡ್ಬೇಕಂದ್ರೆ ಅದರಿಂದ ಹೆಲ್ತಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ ಬಾಡಿಗೆ. ಆ ಹೆಲ್ತಿ ಹಾರ್ಮೋನ್ ಪ್ರೊಡ್ಯೂಸ್ ಆಗೋದ್ರಿಂದ ಏನಾಗುತ್ತೆ, ದೇಹಕ್ಕೆ ಶಕ್ತಿ ಬರುತ್ತೆ. ದೇಹಕ್ಕೆ ಶಕ್ತಿ ಬಂದಾಗ ಏನಾಗುತ್ತೆ, ಅದು ನಮ್ದು ಇರ್ರೆಗ್ಯುಲರ್ ಪೀರಿಯಡ್ಸ್ ಎಲ್ಲ ಸರಿ ಹೋಗುತ್ತೆ. ಮತ್ತೆ ಇವಾಗ PCOD ಸಮಸ್ಯೆ ಅಂತ ಇರುತ್ತೆ, ಅದರಿಂದನೂ ಕೂಡ ನಾವು ಬೇಗ ಮುಟ್ಟಾಗಂಥದ್ದು ಸಾಧ್ಯತೆ ಇದೆ. ಅದು ಕೂಡ ಎಷ್ಟೊಂದು ಹೆಣ್ಮಕ್ಳಲ್ಲಿ ಕೂಡ ಇವಾಗ ಕಾಣಿಸ್ಕೊಂಡ್ಬರ್ತದೆ. ಅದು ಫಿಸಿಯಾಲಜಿಸ್ಟ್ ಓವರಿಯನ್ ಸಿಂಡ್ರೋಮ್ ಡಿಸೀಸ್ ಅಂತ ಹೇಳ್ಬಿಟ್ಟು ಅದು ಕೂಡ ಎಷ್ಟೊಂದು ಜನ ಅಂದ್ರೆ ಗರ್ಭಕೋಶದಲ್ಲಿ ಸಣ್ಣ ಸಣ್ಣ ನೀರು ಗುಳ್ಳೆ ತರ ಆಗೋದು, ಆ PCOD ಪ್ರಾಬ್ಲಮ್. ಅದು ನಮ್ಮ ಲೈಫ್ ಸ್ಟೈಲಿಂದನೇ, ಒತ್ತಡದಿಂದನೇ, ನಾವು ಅನ್ನೆಸೆಸರಿ ತೊಂದರೆಗಳು ಮಾಡ್ಕೊಳ್ಳೋದ್ರಿಂದ, ನಮ್ಮ ಊಟ ತಿಂಡಿ ಪದ್ಧತಿ ಸರಿ ಇರೋದ್ರಿಂದನೇ ಅದು ಕೂಡ ಸಂಭವಿಸ್ತಕ್ಕಂಥದ್ದು. ಅದರಿಂದನೇ ಇದು ಕೂಡ ಅಂತ ಬರ್ತಕ್ಕಂಥ. ಮತ್ತೆ ಈ ಏಜಲ್ಲಿ ಹೆಂಗಪ್ಪ ಅಂದ್ರೆ ನಿಮಗೆಲ್ಲ ಅಪೋಸಿಟ್ಸ್ ಸೆಕ್ಸಿಗೆ ಅಟ್ರಾಕ್ಷನ್ ಆಗೋದು ಜಾಸ್ತಿ. ಅದು ಹಾರ್ಮೋನ್ಸ್ ಇಂದನೇ ಕೂಡ, ಅದು ಕೂಡ ಅಪೋಸಿಟ್ ಸೆಕ್ಸಿಗೆ ನೀವು ಅಟ್ರಾಕ್ಷನ್ ಆಗ್ತಕ್ಕಂಥದ್ದು ಅದೆಲ್ಲನೂ ಕೂಡ ನಿಮ್ಮ ಹಾರ್ಮೋನ್ಸ್ ಇಂದನೇ ಕೂಡ ಅದನ್ನು ಇದೆ. ಇತ್ತೀಚಿನ ದಿನಗಳಲ್ಲಿ ಅದೇ ಹೇಳಿದಲ್ಲ, ಶೀಘ್ರ ಋತುಮತಿ ಆಗೋಕ್ಕೆ ಕಾರಣ ಜಂಕ್ ಫುಡ್, ನೀವು ಏನು ಫಿಸಿಕಲಿ ಆಕ್ಟಿವಿಟಿ ಇಲ್ಲದೆ ಇರ್ತಕ್ಕಂಥದ್ದು, ಅದೆಲ್ಲನೂ ಇರುತ್ತೆ. ಇದರಲ್ಲಿ
ಅಮ್ಮ ಅಂತೂ ಇನ್ನೂ ತುಂಬಾ ಮುಖ್ಯವಾದ. ನಿಮ್ಮನ್ನ ಫ್ರೆಂಡ್ಸ್ ತರ ಟ್ರೀಟ್ ಮಾಡ್ಬೇಕು ಅವರು. ಈಗ ನಿಮ್ಗೆಲ್ಲ ಗೊತ್ತಿರುತ್ತೆ, ನೀವೇ ಮಾಡ್ತೀವಿ, ನೀವೇ ಮಾಡಬಲ್ಲ ಅನ್ನೋ ಶಕ್ತಿ ನಿಮಗಿರುತ್ತೆ. ನೀವೇನಾದ್ರೂ ಮಾಡಿದ ತಕ್ಷಣ ಮನೇಲಿ ಬೈಬಾರ್ದು. ಅಂದ್ರೆ ತಪ್ಪು ಮಾಡಿದ್ರೆ, ಗೊತ್ತಿಲ್ದಿರೋದು ಮಾಡಿದ್ರೆ ಅವ್ರು ಬೈಬಾರ್ದು. ನಿಮಗೆ ಗೊತ್ತಾಗಲ್ಲ, ನನ್ನನ್ನೇ ಕೇಳಿ ಮಾಡು, ನನ್ನಿಂದನೇ ತಿಳ್ಕೊಂಡು ಮಾಡು ಅಂತ ಬೈಬಾರ್ದು. ಅವರು ನಿಮ್ಮನ್ನ ಫ್ರೆಂಡ್ ತರ ಟ್ರೀಟ್ ಮಾಡಬೇಕು. ನೀವು ತಾಯಿ ಹತ್ರ ಎಲ್ಲದನ್ನು ಶೇರ್ ಮಾಡ್ಕೋಬೇಕು. ಅವ್ರು ಅದಕ್ಕೆ ಅಪೋಸ್ ಆಗಿ ಕೋಪ ಮಾಡ್ಕೋಬಾರ್ದು. ನಿಮ್ಮನ್ನ ಫ್ರೆಂಡ್ ತರ ಟ್ರೀಟ್ ಮಾಡಿದ್ರೆ ನೀವು ಬೆಳಗಿಂದ ಸಂಜೆವರೆಗೂ ಕಾಲೇಜಲ್ಲಿ ನಡೆದಿರೋದನ್ನೆಲ್ಲ ಅವ್ರ ಚರ್ಚೆ ಮಾಡ್ತಾರೆ. ಕೆಟ್ಟದಿರ್ಬೋದು, ಒಳ್ಳೇದಿರ್ಬೋದು. ಆ ಕೆಟ್ಟದಕ್ಕೆ ಅವ್ರು ಪರಿಹಾರ ಕೊಡ್ತಾರೆ, ಒಳ್ಳೇದಕ್ಕೆ ಪ್ರಶಂಸೆ ಪಡ್ತಾರೆ. ಪೇರೆಂಟ್ಸು ಪಾತ್ರಗಳು ಕೂಡ ನಿಮ್ಮಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಆಯ್ತಾ? ಮತ್ತೆ ಈ ಮುಟ್ಟಿನ ಸಮಸ್ಯೆಯಲ್ಲಿ ಬಿಳಿ ಮುಟ್ಟು ಅಂತ ಕಾಮನ್ ಆಗಿ ನಾವು ಪೀರಿಯಡ್ಸ್ ಆಗಿ ಹಿಂದೆ ಮುಂದೆ, ಈಗ ನಮ್ಮ ಋತುಚಕ್ರ ಸ್ಟಾರ್ಟ್ ಆಗುತ್ತೆ ಇವತ್ತು ಅಂದ್ರೆ ಹಿಂದೆ ಮುಂದೆ ಸ್ವಲ್ಪ ಬಿಳಿ ಮುಟ್ಟು ಕಾಣಿಸ್ಕೊಳ್ಳುತ್ತೆ. ಅದು ಲೈಟ್ ಆಗಿ ತಿಳಿ ಬಿಳಿಯಾಗಿ, ಏನು ಜಿಡ್ಡಿಲ್ಲ, ಅಂಟಿಲ್ಲ, ಏನು ಇಲ್ಲ ಅಂದ್ರೆ ಅದೆಲ್ಲ ತೊಂದರೆನೇ ಇಲ್ಲ, ಎಲ್ರಿಗೂ ಕಾಣಿಸ್ಕೊಳತ್ತೆ. ಹೌದಾ? ಹೇಳ್ತಿರಲ್ಲ ಅವಾಗ ಹೇಳ್ಬಿಡ್ತಾರೆ ಬಾಲ್ಯ ವಿವಾಹ ಅಂತ ಹೇಳಿದ್ರಲ್ಲ. ಈ ಬಾಲ್ಯ ವಿವಾಹದಿಂದ ಮೊದಲು ಏನ್ ತೊಂದರೆ ಆಗುತ್ತೆ ಅಂದ್ರೆ ಹೆಣ್ಮಕ್ಳಿಗೆ ಏನ್ ತೊಂದರೆ ಆಗೋದು, ಫಸ್ಟ್ ಅವ್ರಿಗೆ ಶಿಕ್ಷಣ ಕುಂಠಿತ ಆಗುತ್ತೆ. ಚಿಕ್ಕ ಹುಡುಗಿಗೆ ಒಂದು ಬೇರೆ ಮನೆತನದ ಜವಾಬ್ದಾರಿ ಕೊಟ್ರೆ ನಿಭಾಯಿಸೋ ಶಕ್ತಿ ಇರುತ್ತೆ ಆ ಹುಡುಗಿಗೆ. ಅವಳೇ ಆಟ ಆಡ್ಕೊಂಡು ಯಾವ ಫ್ರೆಂಡ್ಸ್ ಜೊತೆ ಸುತ್ತಾಡ್ಕೊಂಡು ಬೆಳೆಯೋ ಏಜಲ್ಲಿ ಒಂದು ಜವಾಬ್ದಾರಿ ಕೊಟ್ರೆ ಅವಳು ಹೆಂಗ್ ನಿಭಾಯಿಸ್ತಾಳೆ ಹೇಳ್ರಿ? ಹೌದಿಲ್ಲ? ಆ ಜವಾಬ್ದಾರಿ ನಿಭಾಯಿಸಿದಾಗ ಏನಾಗುತ್ತೆ, ಡಿವೋರ್ಸ್ಗಳು ಈಗಿನ ಕಾಲದಲ್ಲಿ ನೋಡ್ರಿ, ಮದುವೆ 1 ವರ್ಷ 2 ವರ್ಷ ಆಗಿಲ್ಲ, ಡಿವೋರ್ಸ್ ಜಾಸ್ತಿ ಕೊಡ್ತಾರೆ. ನೀವು ಡಿಗ್ರಿ ಮಕ್ಕಳು ಅಂತ ಇದೆಲ್ಲ ಹೇಳ್ತಿದ್ದೀವಿ, ಅರ್ಥ ಆಗುತ್ತೆ ಅಂತ. ಡಿವೋರ್ಸ್ ಜಾಸ್ತಿ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿರ್ತಾಳೆ, ಅದನ್ನೆಲ್ಲ ಮೆಂಟಲಿ ನಿಭಾಯಿಸೋ ಶಕ್ತಿ ಇರಲ್ಲ ಅವಳಿಗೆ. ಅವಳ ಒಂದು ಮಗು, ಅವಳ ಕೈಗೆ ಒಂದು ಮಗು ಬಂದ್ರೆ, ಹೌದಿಲ್ಲ, ಅವಳು ಹೆಂಗೆ ನಿಭಾಯಿಸ್ತಾಳೆ? ಅದನ್ನ ಹೆಂಗ್ ನೋಡ್ಕೋಬೇಕು, ಹೆಂಗ್ ಪಾಲನೆ ಮಾಡ್ಬೇಕು, ಅತ್ತೆ ಮಾವ ಗಂಡ ಅವ್ರ ಫ್ಯಾಮಿಲಿನೆಲ್ಲ ಹೆಂಗ್ ಪಾಲನೆ ಮಾಡ್ಬೇಕು ಅನ್ನೋ ಸಣ್ಣ ತಿಳುವಳಿಕೆನೂ ಕೂಡ ಅವಳಿಗಿರಲ್ಲ. ಹಂಗಾಗಿ ಬಾಲ್ಯ ವಿವಾಹ ಬಹಳ ಬಹಳ ದೊಡ್ಡ, ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ಎರಡನೇ ಸ್ಥಾನದಲ್ಲಿದೆ ಬಾಲ್ಯ ವಿವಾಹದಲ್ಲಿ, ಗೊತ್ತಾ? 2006ರಲ್ಲಿ ಇದಕ್ಕೆ ವಿರುದ್ಧವಾಗಿ ಒಂದು ಕಾನೂನು ಸಹ ಬಂತು, ಮಾಡಂಗಿಲ್ಲ ಅಂತ. ಆದ್ರೂ ಮಾಡ್ತಾರಪ್ಪ. ಯಾಕೆ ಮಾಡ್ತಾರೆ? ಯಾರಾದ್ರೂ ಹೇಳ್ರಿ ಯಾಕೆ ಮಾಡ್ತಾರೆ? ನಿಮ್ಗಳು ತಪ್ಪಿಂದಾನೇ ಮಾಡೋದು, ಹೌದಿಲ್ಲ? ನೀವೆಲ್ಲ ಇದ್ರೆ ಅಪ್ಪ ಅಮ್ಮ ಭಯ ಮನೆಯಲ್ಲಿ, ನನ್ನ ಮಕ್ಕಳು ಎಲ್ಲಿ ಆದಿ ತಪ್ಪಿಬಿಡ್ತಾರೋ, ಎಲ್ಲಿ ಏನಾದ್ರು ತೊಂದರೆ ಮಾಡ್ಕೊಂಡ್ಬಿಡ್ತಾರೋ, ಎಲ್ಲಿ ಏನಾದ್ರು ಎಡವಟ್ಟು ಮಾಡ್ಕೊಂಡ್ಬಿಡ್ತಾರೋ, ಬೇಗ ಮದುವೆ ಮಾಡಿ ಕಳಿಸ್ಬಿಡೋಣಪ್ಪ ಅವ್ರ ಗಂಡನ ಮನೆಗೆ ಅವ್ರನ್ನ ಅಂತ, ಹೌದಿಲ್ಲ? ಈ ಏಜಲ್ಲಿ ಅಟ್ರಾಕ್ಷನ್ ಆಗೋದು, ಬೇರೆಯವ್ರ ಮೇಲೆ ಇಷ್ಟ ಕಷ್ಟ ಬರೋದೆಲ್ಲ ಕಾಮನ್. ಬಟ್ ಅದಕ್ಕೆ ಜಸ್ಟ್ ಅಟ್ರಾಕ್ಷನ್ ಅಷ್ಟೇ, ಅದು ತಲೆಗೆ ಇಟ್ಕೊಳ್ಬೇಕು. ಮುಂದೆ ಮದುವೆ ಆಗೋದು ಒಂದೇ ದಿನ, ಬಟ್ ಲೈಫ್ ಇದೆಯಲ್ಲ ತುಂಬಾ ದಿನ. ನಿಮ್ಮ ಪೇರೆಂಟ್ಸ್ನು ನಿಮ್ಮಿಂದನೇ ನಿಮಗೆ ಬಾಲ್ಯ ವಿವಾಹ ಮಾಡೋದು. ಅಂದ್ರೆ ನಿಮ್ಮ ಆವ ಭಾವಗಳು ಬೇರೆ ಯಾರೋ ಬಂದವ್ರಿಗೆ ಹೇಳ್ತಾರೆ. ಅವಾಗ ಏನ್ ಮಾಡ್ತಾರೆ, ಅವ್ರ ಕಷ್ಟನೋ ನಷ್ಟನೋ, ಒಳ್ಳೆನೋ ಕೆಟ್ಟನೋ ಸಿಕ್ಕವನು ಹುಡುಕಿ ಕೊಟ್ಬಿಡ್ತಾರೆ, ಹೌದಿಲ್ಲ? ಅದೆಲ್ಲ ನಿಮ್ಮ ಕೈಲೇ ಇರುತ್ತೆ. ಹಾಗಾಗಿ ಪೇರೆಂಟ್ಸ್ ಹತ್ರ ಎಲ್ಲ ಚರ್ಚೆ ಮಾಡಬೇಕು. ಇಷ್ಟಪಡೋದು ಅವೆಲ್ಲ ತಪ್ಪಲ್ಲ, ಬಟ್ ಅದಕ್ಕೊಂದು ಏಜ್ ಅಂತ ಇರುತ್ತೆ. ಆ ಏಜಲ್ಲಿ ಎಲ್ಲ ಯಾವ್ಯಾವ ಏಜಲ್ಲಿ ಯಾವ್ಯಾವ ಹೋಗ್ಬೇಕು ಅವಾಗ ಚೆನ್ನಾಗಿರುತ್ತೆ. ಅವಳಿಗೆ ಅಕ್ಷರ ಜ್ಞಾನ ಇರಲ್ಲ, ಮಗು ಹುಟ್ಟಿರೋದಕ್ಕೆ ಹೆಂಗ್ ನೋಡ್ಕೋಬೇಕಂತ ಗೊತ್ತಿರಲ್ಲ, ಏನು ಓದ್ಕೊಡ್ಬೇಕು ಏನು ಓದ್ಕೊಡ್ಬಾರ್ದು ಅಂತ ಗೊತ್ತಿರಲ್ಲ. ಕೊಟ್ಕೊಂಡಿರೋ ಕುಡುಕನೋ ಇನ್ನೊಂದೋ ಮತ್ತೊಂದೋ ಮದ್ಯ ವ್ಯಸನೋ ಡ್ರಗ್ಸೋ ಆಗಿದ್ರೆ ಆ ಇಡೀ ಸಂಸಾರದ ಜವಾಬ್ದಾರಿ ಆ ಚಿಕ್ಕ ಹುಡುಗಿ ನಿಭಾಯಿಸ್ಬೇಕಾಗ್ತಿರುತ್ತೆ. ಅವಳು ಸ್ವಂತಕ್ಕೆ ದುಡಿಯಕ್ಕೆ ಆಗಲಿಲ್ಲ ಅಂದ್ರೆ ಅಡ್ಡದಾರಿ ಹಿಡಿಬೇಕಾಗುತ್ತೆ, ಬೇರೆ ಬೇರೆ ಮಾರ್ಗದಿಂದ ದುಡಿದು ಮಕ್ಕಳನ್ನ ಮನೆಯ ನಿಭಾಯಿಸ್ಬೇಕಾಗುತ್ತೆ. ಅವಳಿಗೂ ಅದರಿಂದ ಕಾಯಿಲೆಗಳು ಬರುತ್ತೆ. ಮತ್ತೆ ಗರ್ಭಕೋಶ ಸರಿಯಾಗಿ ಬೆಳವಣಿಗೆ ಆಗಿರಲ್ಲ, ಅವಳವಾಗ ಗರ್ಭಿಣಿ ಆದ್ರೆ ಪದೇ ಪದೇ ಅಬಾರ್ಷನ್ ಆಗ್ಬೋದು, ಇಲ್ಲ ಬ್ಲೀಡಿಂಗ್ ಏನಾದ್ರು ಜಾಸ್ತಿ ಆಗಿ ಗರ್ಭಕೋಶ ರಪ್ಚರ್ ಆಗಿ ಅವಳು ಕೂಡ ಸತ್ತೋಗ್ಬೋದು. ಏನ್ ಬೇಕಾದ್ರೂ ತೊಂದರೆ ಆಗ್ಬೋದು ಅವಳಿಗೂ ಕೂಡ, ಹೇಳಕ್ಕಾಗಲ್ಲ. ಹುಟ್ಟ ಮಗುನು ಕೂಡ ತುಂಬಾ ಸಣ್ಣಗೆ ಅಪೌಷ್ಟಿಕವಾಗಿ ಹುಟ್ಟಬಹುದು. ಅದಕ್ಕೂ ಕೂಡ ಎಷ್ಟು ಟ್ರೀಟ್ಮೆಂಟ್ ಆಗ್ಲೆಲ್ಲ ಹಾಸ್ಪಿಟ್ಲಿಗೆ ಎತ್ಕೊಂಡು ಓಡಾಡೋ ಅಂತ ಪರಿಸ್ಥಿತಿ ಬರ್ಬೋದು. ಎಷ್ಟೆಲ್ಲ ಸಮಸ್ಯೆ ನೋಡ್ರಿ. ಅದು ಒಂದು ಮದುವೆ ಅನ್ನೋದಕ್ಕೆ ಎಷ್ಟೆಲ್ಲ ಸಮಸ್ಯೆ ಮಾಡುತ್ತಲ್ಲ. ಅವಳಿಗೆ ನಿಭಾಯಿಸೋ ಶಕ್ತಿ ಇರಲ್ಲ, ಆ ಗಂಡ ಹಿಡ್ಕೊಂಡು ಹೊಡಿಬೋದು, ಅತ್ತೆ ಹಿಡ್ಕೊಂಡು, ಅವಳಿಗೆ ಕೇಳೋ ಧೈರ್ಯ ಇರಲ್ಲ, ಹೇಳ್ಕೊಳ್ಳೋ ಶಕ್ತಿ ಇರಲ್ಲ. ಆ ಸಣ್ಣ ಮಗು ಹೆಂಗ್ ನಿಭಾಯಿಸುತ್ತೆ ಹೇಳ್ರಿ? ಅದಕ್ಕೆ ನೀವು ಈ ಏಜಲ್ಲಿ ದುಡುಕಬಾರ್ದು. ನೀವು ಅಪ್ಪ ಅಮ್ಮ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದ್ರೆ ಖಂಡಿತ ಅವ್ರು ಚಿಕ್ಕ ವಯಸ್ಸಿಗೆ ಮದುವೆ ಮಾಡಲ್ಲ. ನಮ್ಮ ಮಗು ಇರಲಿ ಒಂದು 25 ವರ್ಷ ಅಂತ ಅವರೇ ಯೋಚನೆ ಮಾಡ್ತಾರೆ. ಮತ್ತೆ ಮಕ್ಕಳು ಹುಟ್ಟಿದ್ರು ಕೂಡ ಹ್ಯಾಂಡಿಕ್ಯಾಪ್ಟ್ ಆಗ್ಬಿಡ್ಬೋದು. ಹ್ಯಾಂಡಿಕ್ಯಾಪ್ಟ್ ಮಕ್ಕಳನ್ನ ಸಾಕೋದು ಎಷ್ಟು ಕಷ್ಟ ಅಲ್ಲ, ಹೌದಿಲ್ಲ? 1 ದಿನ 2 ದಿನ ಕೆಲಸ ಮಾಡ್ಕೊಡ್ಬೋದು ಬೇರೆಯವ್ರದ್ದು, ಅವ್ರು ಇರೋಷ್ಟು ದಿನಾನು ಎತ್ತೋಳೆ ಮಾಡ್ಕೊಡ್ಬೇಕಲ್ಲ, ತುಂಬಾ ಕಷ್ಟ ಅಲ್ಲ, ಹಿಂಸೆ ಅಲ್ಲ ಆ ಮಕ್ಕಳನ್ನ ಸಾಕೋದು ನೋಡ್ಕೊಳ್ಳೋದು. ಅದ್ರದ್ದು ಲೈಫ್ ವೇಸ್ಟ್ ಅಲ್ಲ. ನೀವು ಜೀವನ ಪೂರ್ತಿ ಅದಕ್ಕಂತಾನೆ ಬದುಕೊಡ್ಬೇಕಾಗತ್ತೆ. ಹಿಂಗೆಲ್ಲ ಇರುತ್ತೆ. ಮತ್ತೆ ದೇಶದ ಅಭಿವೃದ್ಧಿ ಕೂಡ ಕುಂಠಿತ ಆಗುತ್ತೆ. ಓದೋ ಮಕ್ಕಳು, ಬೆಳೆಯೋ ಮಕ್ಕಳು, ದೊಡ್ಡ ದೊಡ್ಡ ಏನೇನು ಆಫೀಸರ್ ಆಗ್ತಿರೋ, ವಿಜ್ಞಾನಿಗಳಾಗ್ತಿರೋ, ಡಾಕ್ಟರ್ಸ್ ಆಗ್ತಿರೋ, ಇಂಜಿನಿಯರ್ ಆಗ್ತಿರೋ, ನೀವೆಲ್ಲರೂ ಮದುವೆ ಆಗಿ ಆ ಮನೆಗೆ, ಆ ಕುಟುಂಬಕ್ಕೆ, ಅಡುಗೆ ಮನೆಗೆ ಸೀಮಿತ ಆದ್ರೆ ದೇಶಕ್ಕೆ ಎಷ್ಟು ಹೊರೆ ಅಲ್ಲ? ನಿಮ್ಮ ಆರೋಗ್ಯದಿಂದ ದುಡ್ಡು ನಷ್ಟ, ನಿಮ್ಮ ಮನೆತನಕ್ಕೂ ತೊಂದರೆ, ಅದರಿಂದ ನಿಮಗೆ ಬಡತನೂ ಬರುತ್ತೆ, ದೇಶಕ್ಕೂ ಕೂಡ ತುಂಬಾ ನಷ್ಟ ಆಗುತ್ತೆ, ಹೌದಿಲ್ಲ? ಹಾಗಾಗಿ ಬಾಲ್ಯ ವಿವಾಹ ಆಗಬಾರ್ದು. ಲೇಟಾಗಿ ಮದುವೆ ಆಗೋದ್ರಿಂದ ಏನೋ ಕೂಡ ಮೆಂಟಲಿ ಫಿಕ್ಸ್ ಆಗಿರ್ತಾರೆ. ಅವಳಿಗೊಂದು ಎಜುಕೇಶನ್ ಸಿಕ್ಕಿರುತ್ತೆ. ಅವಳಿಗೆ ಯಾವ ಟೈಮಲ್ಲಿ ಏನು ಮಾಡಬೇಕು, ಆ ಟೈಮಲ್ಲಿ ಮಗು ಪಡೆಯೋದ್ರಿಂದ ನಿಮ್ಮ ಗರ್ಭಕೋಶನೂ ಕೂಡ ಸದೃಢವಾಗಿರುತ್ತೆ,
ಮತ್ತೆ ಜೊತೆಗೆ ಅವಳು ಮಗುನ ಹೆಂಗ್ ನಿಭಾಯಿಸ್ಬೇಕು ಅನ್ನೋದು ಕೂಡ ಗೊತ್ತಿರುತ್ತೆ, ಮಗುನ ಹೆಂಗ್ ಎತ್ಕೋಬೇಕು ಅನ್ನೋದು ಗೊತ್ತಿರುತ್ತದೆ, ಮನೆಯಲ್ಲಿ ಯಾರ ಹತ್ರ ಹೆಂಗ್ ಮಾತಾಡ್ಬೇಕು, ಹೆಂಗ್ ನಡ್ಕೋಬೇಕು ಅನ್ನೋದೆಲ್ಲ ಅವಳಿಗೆ ಗೊತ್ತಿರುತ್ತೆ. ಅಷ್ಟೊಳಗೆ ಅದು ಬಂದ್ಬಿಡುತ್ತೆ. ಆ ಏಜ್ ಎಲ್ಲ ಸುತ್ತಮುತ್ತ ನೋಡಿ ಎಲ್ಲನೂ ನೋಡಿ ಅವಳಿಗೆ ಅದೆಲ್ಲ ಕಲಿಸ್ಬಿಡುತ್ತೆ. ಹಂಗಾಗಿ ನೀವು ಲೇಟಾಗಿ ಮದುವೆ ಆಗೋದ್ರಿಂದ ನಮ್ಗೆ ಯಾವತ್ತು ಈ ಮದುವೆ ಮಕ್ಕಳು ಸಂಸಾರ ಕೊನೆವರೆಗೂ ಇದ್ದಿದ್ದೆ. ಅಟ್ಲೀಸ್ಟ್ ಲೇಟಾಗಿ ಮದುವೆ ನಿಮ್ಗೆ ಒಳ್ಳೆ ಶಿಕ್ಷಣ ಸಿಗುತ್ತೆ, ಒಳ್ಳೆ ಜಾಬ್ ಸಿಗುತ್ತೆ, ಅದರಿಂದ ನಿಮ್ಮ ಮನೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬಹುದು. ಹೌದಿಲ್ಲ? ಮೇಡಮ್ ಇದರಲ್ಲಿ ಕೆಲವು ಕ್ವಶನ್ ಕೌಟುಂಬಿಕ ಯೋಜನೆಗಳು ಅವೆಲ್ಲ ಬರ್ತಿದ್ದಾರೆ, ಅಬಾರ್ಷನ್ಗೆ ಅವೆಲ್ಲ ಇವ್ರಿಗೇನು ಅವಶ್ಯಕತೆ ಇಲ್ಲ ಅನಿಸುತ್ತೆ. ಅಂದ್ರೆ ಫ್ಯಾಮಿಲಿ ಪ್ಲಾನಿಂಗ್, ಕೌಟುಂಬಿಕ ಯೋಜನೆಗಳಂದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಬರುತ್ತೆ, ಅದು ಮದುವೆ ಆಗಿ ಮಕ್ಕಳಾದ್ಮೇಲೆ ಅನುಸರಿಸ್ತಕ್ಕಂಥದ್ದು. ಮತ್ತೆ ಅಬಾರ್ಷಿಸ್ ಅಂತ ಹೇಳ್ಬಿಟ್ಟು ಅದರಲ್ಲಿ 2 ತರ ವಿಧಾನಗಳಿವೆ. ತಾತ್ಕಾಲಿಕ ವಿಧಾನ ಒಂದು, ಶಾಶ್ವತ ವಿಧಾನ ಒಂದು ಅಂತ. ತಾತ್ಕಾಲಿಕ ವಿಧಾನ ಅಂದ್ರೆ ಒಂದು ಮಗುವಿಂದ ಮತ್ತೊಂದು ಮಗುವಿಗೆ ಗ್ಯಾಪ್ ಕೊಡ್ತಕ್ಕಂಥದ್ದು. ಪರ್ಮನೆಂಟ್ ವಿಧಾನ ಅಂದ್ರೆ 2 ಇಲ್ಲ 3 ಮಕ್ಕಳಾದಾಗ ಪರ್ಮನೆಂಟ್ ಆಗಿ ಆಪರೇಷನ್ ಮಾಡಿಸ್ಕೊಳ್ಳೋಂಥದ್ದು. ತಾತ್ಕಾಲಿಕ ವಿಧಾನಗಳಲ್ಲಿ ತುಂಬಾ ಬಿಟ್ಟಿದೆ ಗೌರ್ಮೆಂಟ್, ಅವೆಲ್ಲ ನಿಮಗೆ ಗೊತ್ತಾಗಲ್ಲ, ಮುಂದೆ ತಿಳ್ಕೊಳ್ಳಂದ್ರೆ ಅಷ್ಟೇ ಐಡಿಯಾ ಇರುತ್ತೆ ಅಷ್ಟೇನೆ. ಮತ್ತೆ ಹೇಳಿದಲ್ಲ ಪದೇ ಪದೇ ಅಬಾರ್ಷನ್, ಡೈಲಿ ಬೆಳಗ್ಗೆ ಇದಕ್ಕೆ ಹೋಗ್ತಿದೀವಿ, ಡೈಲಿ ಇದಕ್ಕೆ ಹೋಗ್ತಿದೀವಿ ಅಂತಂದ್ರೆ ನಾವು ಹೆಲ್ತಿಯಾಗಿದ್ದೀವಿ ಅಂತ ಅರ್ಥ. ದಪ್ಪ ಆಗ್ಲೇಬೇಕು ಅಂತ ಏನೂ ಇಲ್ಲ. ಅದು ಆಫ್ಟರ್ ಹೆಣ್ಮಕ್ಳು ಆಫ್ಟರ್ 30 ಆದ್ಮೇಲೆ ಒಬೆಸಿಟಿ ಬಂದೇ ಬರುತ್ತೆ, ಚಿಂತೆ ಮಾಡ್ಬೇಡ್ರಿ ಆಯ್ತಾ. ದಪ್ಪ ಆಗ್ಬೇಕಂತ ಇಲ್ಲ, ಹೆಲ್ತಿಯಾಗಿರ್ಬೇಕಂತ ಅನ್ಕೋಬೇಕು ನೀವು. ಹೆಲ್ತಿಯಾಗಿರ್ಬೇಕಂದ್ರೆ ಏನ್ ತಿನ್ಬೇಕು? ಪಾನಿಪುರಿ, ಗೋಬಿ ಮಂಚೂರಿ, ಖಾರ, ಮಟನ್, ಎಂತ ಕಾಳು? ಕಾಳು. ಡಬಲ್ ಪ್ರೋಟೀನ್ ಸಿಗುತ್ತೆ. ನಾನ್ ವೆಜ್ ತಿನ್ನೋರಾದ್ರೆ ಮೊಟ್ಟೆ ಮೀನು ತುಂಬಾ ಒಳ್ಳೇದು. ಚಿಕನ್ ಮಟನ್ಗಿಂತ ಮೊಟ್ಟೆ ಮೀನು ತುಂಬಾ ಒಳ್ಳೇದು, ಬಳಸ್ಬೋದು. ಅದರಲ್ಲೂ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಮತ್ತೆ ಮೊಳಕೆ ಕಾಳಲ್ಲಿ ಡಬಲ್ ಪ್ರೋಟೀನ್ ಸಿಗುತ್ತೆ. ಮತ್ತೆ ಈಗ ಶೇಂಗಾ ಬೀಜ ಬೆಲ್ಲ ತಿನ್ನೋದ್ರಿಂದ ನಿಮ್ಗೆ ಐರನ್ ರಿಚ್ ಸಿಗುತ್ತೆ. ಮತ್ತೆ ನುಗ್ಗೆ ಸೊಪ್ಪು, ನಿಮ್ಮ ತಟ್ಟೆಯಲ್ಲಿ ತರಕಾರಿ ಸೊಪ್ಪು ಜಾಸ್ತಿ ಇರಬೇಕು, ಅನ್ನ ಮುದ್ದೆ ಕಡಿಮೆ ಇರಬೇಕು. ಏನಾದ್ರೂ ಇದ್ರೆ ಪಿಕ್ಚರ್ ತೋರಿಸ್ತಿದ್ದೆ. ತರಕಾರಿ ಸೊಪ್ಪು ಜಾಸ್ತಿ ಇರಬೇಕು, ಅನ್ನ ಮುದ್ದೆ ಕಡಿಮೆ ಇರಬೇಕು. ನೋಡಪ್ಪ ಹಿಂಗ್ ತಿನ್ಬೇಕು. ಕಾಣಿಸ್ತಿದ್ಯಾ? ತಟ್ಟೆಲಿ ಎಲ್ಲ ಕಲರ್ ಇರ್ಬೇಕಂತೆ, 7 ಕಲರ್ ಊಟದ ತಟ್ಟೆಲಿ. ಕಾಮನ ಬಿಲ್ಲಲ್ಲಿ ಎಷ್ಟು ಕಲರ್ ಇರುತ್ತೆ? ಅಷ್ಟು ಕಲರ್ ತಿನ್ಬೇಕಂತ ನೋಡ್ರಿ. ನೀವು ಕಪ್ಪದ ರಾಗಿ ಮುದ್ದೆ, ಅದಕ್ಕೆ ಒಂದಿಷ್ಟು ಅದು ಸಾಂಬಾರ, ಕೆಂಪದ ಸಾಂಬಾರ ಅಲ್ಲ. ಮತ್ತೆ ಅದರಲ್ಲಿರೋ ಸೊಪ್ಪು ತರಕಾರಿ ಎಲ್ಲ ಸೈಡಿಗೆ ಇಟ್ಬಿಟ್ಟಿರ್ತೀರ, ಅದೆಲ್ಲ ಒಳ್ಳೇದಲ್ಲ. ಈಗ ನೀವೆಲ್ಲ ಯಾರು ನೀವು? ನೆಕ್ಸ್ಟ್ ಮದುವೆ ಆಗಿ ಮಕ್ಕಳು ಇರ್ತಕ್ಕಂಥವ್ರು, ಹೌದಿಲ್ಲ? ಹೆಣ್ಮಕ್ಳು ಅಂದ್ಮೇಲೆ ಇದೊಂದು ಕಾಮನ್ ಅಲ್ಲ. ನೀವು ಆಫೀಸರ್ ಆಗೋದು, ಕಲೆಕ್ಟರ್ ಆಗೋದು, ಇಂಜಿನಿಯರ್ ಆಗೋದು, ಅದು ಎಲ್ಲ ನಿಮ್ಮ ಗೋಲ್ಸ್ ಅದು. ಬಟ್ ನೀವು ಅದನ್ನ ಏನೂ ಅನ್ಕೊಂಡಿಲ್ಲ ಅಂದ್ರೆ ಮದುವೆ ಮಾಡ್ತಾರ. ಈಗ ಮನೆಯಲ್ಲಿ ಈಗ ನೀವು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಆಫೀಸರ್ ಆಗಬೇಕಂತ ನೀವು ಕನಸಿಟ್ಕೊಳ್ಳೋದು ಅದನ್ನ. ಆದರೆ ಪೇರೆಂಟ್ಸ್ ಅವ್ರ ಕನಸು ಬೇರೆ ಇರುತ್ತೆ. ಒಳ್ಳೆ ಹುಡುಗನ ಮದುವೆ ಮಾಡಬೇಕು, ಒಳ್ಳೆ ಮೊಮ್ಮಕ್ಕಳ ಅಂತ ಇರುತ್ತೆ. ಮೇಲಾಗಿ ನೀವು ಇವಾಗಿಂದ ಸದೃಢವಾಗಿದ್ರೆ ಆ ಟೈಮಲ್ಲಿ ಅಷ್ಟು ಕೇರ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಅಂದರೆ ನೀವು ಇವಾಗ ಫಲವತ್ತಾದ ಭೂಮಿ, ನಿಮಗೆ ಒಳ್ಳೆ ಗೊಬ್ಬರ ನೀರು ಚೆನ್ನಾಗಿ ಹಾಕಿದ್ರೆ ಅದರಲ್ಲಿ ಒಳ್ಳೆ ಬೆಳೆ ಬರುತ್ತೆ ಮುಂದೆ. ಅದು ಇವಾಗಿಂದನೇ ಏನು ಇಲ್ಲ ಅದಕ್ಕೆ ಅಂತಂದರೆ ಅದು ಮುಂದೆ ಬೆಳೆ ಬರೋದು ಎಂತ ಬರುತ್ತೆ, ಕೆಲಸಕ್ಕೆ ಬರುತ್ತೆ. ಹಂಗೆ ನೋಡಿ ಹಿಂಗೆ ತಿನ್ಬೇಕು ನೋಡ್ರಪ್ಪ. ಮೊಸರು, ಮಜ್ಜಿಗೆ. ಮತ್ತೆ ಯಾರಾದ್ರೂ ಬೆಳಗ್ಗೆ ಎದ್ದ ತಕ್ಷಣ ಆಡೋಟೆ ಕಾಫಿ ಟೀ ಕುಡಿತೀರಾ? ಎಲ್ಲರೂ ಕುಡಿತೀರಾ? ಹೆಲ್ತಿ ಡ್ರಿಂಕ್ಸ್ ಅಲ್ಲ. ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಯಾರು ಕಾಫಿ ಟೀ ಕುಡಿಬಾರ್ದು. ಓವರ್ ಗ್ಯಾಸ್ಟ್ರೈಟಿಸ್ ಆಗುತ್ತೆ, ತುಂಬಾ ತೂಕನ ಗೇನ್ ಆಗುತ್ತೆ ಅದರಿಂದ. ಅದ್ರಲ್ಲಿ ಕೆಲವರಿಗೆ ಜಾಸ್ತಿ ಇರುತ್ತಲ್ಲ, ತುಂಬಾ ತೂಕನ ಗೇನ್ ಆಗುತ್ತೆ. ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಬಾಯಿ ವಾಶ್ ಮಾಡ್ಕೊಂಡು ಒಂದಿಷ್ಟು ನೀರು ಕುಡಿರಿ ಫಸ್ಟ್. ರಾತ್ರಿ ಎಲ್ಲ ಆರ್ಗನ್ಸ್ ಕೆಲಸ ಮಾಡಿ ಈಟಾಗ್ಬಿಟ್ಟಿರ್ತಾವಲ್ಲ ದೇಹದ ಒಳಗಡೆ, ಅವಾಗ ಸ್ವಲ್ಪ ತಂಪೊಂದು ಏನಾದ್ರು ಬೇಕಲ್ಲ, ಸ್ವಲ್ಪ ಅದ್ರ ಇನ್ನು ಕುಡಿದು ಅಂದ್ರೆ ಲೈಟಾಗಿ ಬೆಚ್ಚ ನೀರು ಕುಡೀರಿ. ಓಕೆ, ಇಲ್ಲ ಅಂದ್ರೆ ಒಂದು ಗ್ಲಾಸ್ ತಣ್ಣೀರೇ ಆದ್ರೂ ಕುಡಿದು ಆಮೇಲೆ ಟೀ ಕಾಫಿ ಕುಡೀರಿ. ಅಭ್ಯಾಸ ಬೇಡ, ಒಳ್ಳೇದಲ್ಲ ಅದು. ಆದ್ರೆ ಅಭ್ಯಾಸ ಮಾಡ್ಕೊಂಡಿದ್ರೆ ಬಿಟ್ರೆ ಬಹಳ ಒಳ್ಳೇದು. ಮೇಡಮ್ ಅವರು ಆಲ್ಮೋಸ್ಟ್ ಸಾಮಾನ್ಯವಾದ ಎಲ್ಲ ಏನು ಈ ವಯಸ್ಸಿಗೆ ಸಂಬಂಧಪಟ್ಟಂತ ಏನೇನಿದಾವಲ್ಲ ಅದ್ರ ಬಗ್ಗೆ ನಿಮಗೆ ಮಾಹಿತಿ ನೀಡಿದ್ದಾರೆ. ಅವುಗಳ ಬಗ್ಗೆ ನಿಮಗೆ ಈ ಕಾಮನ್ ಆಗಿ ಕ್ಲಾಸ್ಗಳ ಮುಂದೆ ಕೇಳೋಕ್ಕಾಗಂಗಿಲ್ಲ, ಮುಜುಗರ ಪಡ್ಬೋದು. ಹಂಗಿದ್ದಾಗ ಐತಲ್ಲ ವೈಯಕ್ತಿಕವಾಗಿ ಅವ್ರ ನಂಬರ್ ತಗೋರಿ, ಹಂಗಿದ್ರೆ ಅವ್ರ ಜೊತೆ ಮಾತಾಡ್ರಿ. ಅವ್ರು ಅಕಸ್ಮಾತ್ ತಮ್ಮ ಕಡೆ ಆದಷ್ಟು ಸಲಹೆನ ಅವ್ರು ಕೊಡ್ತಾರ. ಇನ್ನು ಬೇಕಾಗಿದ್ದು ಏನಾರು ಇತ್ತು ಅಂದ್ರೆ ಯಾರನ್ನ ಹೋಗಿ ಕಾಣಬೇಕು ಅದನ್ನು ಓದ್ಬೇಕಲ್ಲ.
ಆಮೇಲೆ ಈಗ ಆಲ್ಮೋಸ್ಟ್ ಅದು ಎಲ್ಲ ಮಾತಾಡು ಮಲ್ಲಿಗೆ ಅಂತ ಹೆಸರು ಕೇಳಿರ ಅದೇ ಏನು ಮೆನಿಸ್ಟ್ರಲ್ ಹೈಜೀನ್ ಬಗ್ಗೆ ಅದನ್ನ ಆಲ್ಮೋಸ್ಟ್ ಆಲ್ ನೀವೆಲ್ಲ ವಿದ್ಯಾವಂತರಾದ್ರಿ, ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳಿದ್ದಾರೆ. ಅದನ್ನು ಬಿಟ್ಟರೆ ಸಾಮಾನ್ಯವಾಗಿ ಕಾಯಿಲೆಗಳು ಒಂದು ವೈಟ್ ಡಿಸ್ಚಾರ್ಜು, ಒಂದು ಬರ್ನಿಂಗ್ ಮಿಚುರೇಷನ್, ಅಂದರೆ ಬಿಸಿ ಮೂತ್ರ ಒಂದು, ಇನ್ನೊಂದು ವೈಟ್ ಡಿಸ್ಚಾರ್ಜ್. ಇದು ಕಾಮನ್ ಆಗಿ ಬರುವಂಥ ಈ ಏಜ್ ಗ್ರೂಪಲ್ಲಿ ಬರುವಂಥ ಸಾಮಾನ್ಯವಾದ ಕಾಯಿಲೆಗಳು. ಅದನ್ನು ಬಿಟ್ಟರೆ ಇನ್ನು ಕೆಲವೊಬ್ಬರು ಇರ್ರೆಗ್ಯುಲರ್ ಪೀರಿಯಡ್ಸ್, ಅಂದರೆ ಸಾಧಾರಣಕ್ಕಿಂತ ಏನಿರುತ್ತೆ ಇರ್ರೆಗ್ಯುಲರ್ ಆಗಿ ಇರುತ್ತೆ ಪೀರಿಯಡ್ಸ್. ಈ ಸಾಮಾನ್ಯವಾಗಿದ್ದು ಇವಕ್ಕೆಲ್ಲ ಆಲ್ಮೋಸ್ಟ್ ಆಲ್ ಕಾಮನ್ ಆಗಿ ಇವು ಎಂದಲ್ಲಿ ಕಂಡು ಬರ್ತಾವಂದರೆ ಮೇನಾಗಿ ಈ ಇರ್ರೆಗ್ಯುಲರ್ ಪೀರಿಯಡ್ಸು, ವೈಟ್ ಡಿಸ್ಚಾರ್ಜು, ಬರ್ನಿಂಗ್ ಮಿಚುರೇಷನ್ಸು, ಇವೆಲ್ಲರಿಗೂ ಪೇಷಂಟಲ್ಲಿ ಕಾಮನ್ ಆಗಿ ನಾವು ನೋಡುವಂಥದ್ದು ಏನಂದ್ರೆ ಅಂಶ ಅಂದರೆ ರಕ್ತಹೀನತೆ, ಏನು ಅನೇಮಿಯಾ. ರಕ್ತಹೀನತೆ ಇಂಗ್ಲೀಷ್ನಾಗ ಅನೇಮಿಯಾ ಅಂತಾರೆ. ಇದ್ರ ಬಗ್ಗೆ ನೀವೆಲ್ಲ ಸ್ವಲ್ಪ ಕಾಳಜಿ ತಗೋಬೇಕು. ಆದಷ್ಟು ಹಸಿ ತರಕಾರಿ, ಇವುಗಳನ್ನು ಊಟದ ಬಗ್ಗೆ ಗಮನ ಕೊಡಬೇಕು. ಆಮೇಲೆ ಅದನ್ನು ಬಿಟ್ಟರೆ ನಾವು ಐರನ್ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ನಮ್ಮ ಹತ್ರ. ಆಮೇಲೆ ವರ್ಷದಾಗ 2 ಸತಿ ಅಲ್ಬೆಂಡಾಜೋಲ್ ಟ್ಯಾಬ್ಲೆಟ್, ಅಂದರೆ ಜಂತುಗಳು ನಿವಾರಣೆಗೆ ಅಲ್ಬೆಂಡಾಜೋಲ್ ಟ್ಯಾಬ್ಲೆಟ್ ತೊಗೊಂಡು 400 mg ಗುಳಿಗೆ ಬರುತ್ತೆ. ಎಲ್ಲರೂ ವರ್ಷದಾಗ ಒಂದು 2 ಸತಿ ತೊಗೊಂಡ್ರೆ ಎಷ್ಟೋ ಅದ್ರ ಬಗ್ಗೆ ನಿವಾರಣೆ ಆಗುತ್ತೆ. ಇದು ಮೇನ್ ಆಗಿರೋದು. ನಾವು ಎಲ್ಲರೂ ಹೇಳ್ತೇವೆ ಇಂಡಿವಿಜುವಲ್ ಆಗಿ ಸಮೂಹಕ್ಕೆ ನಾವು ಅಡ್ರೆಸ್ ಮಾಡೋ ಮುಂದೆ ಸಮೂಹಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ಬೇಕಾಗ್ತದೆ. ಈಗ ಸಪ್ರೇಟಾಗಿ ಕಾಯಿಲೆ ಬಗ್ಗೆ ಇತ್ತು, ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೇವೆ. ಬಟ್ ಇದರಲ್ಲಿ ಮೇನ್ ಆಗಿ ಎಲ್ಲರೂ ಕಾಮನ್ ಆಗಿ ಎಲ್ಲ ಈ ಪೇಷಂಟ್ಸ್ಗಳಲ್ಲಿ ಬರುವಂಥದ್ದು ಮೇನ್ ಕಾಮನ್ ಆಗಿರೋದಂದ್ರೆ ಅನೇಮಿಯಾ. ಈ ರಕ್ತಹೀನತೆನ ಬಹಳ ಕಾಮನ್ ಆಗಿ ಕಂಡುಬರುವಂಥದ್ದು. ಎಸ್ಪೆಷಲಿ ರಕ್ತಹೀನತೆ ಒಳಗೆ ನಾನಾ ವಿಧಗಳದಾವೆ. ಅದರಲ್ಲಿ ಮೇನ್ ಆಗಿ ಬರೋದು ಕಬ್ಬಿಣಾಂಶ ಕೊರತೆಯಿಂದ ಆಗುವಂಥದ್ದು, ಏನೋ ಐರನ್ ಡೆಫಿಷಿಯನ್ಸಿ ಅನೇಮಿಯಾ. ಇದು ಆಲ್ಮೋಸ್ಟ್ ಆಗಿ ಈ ನಿಮ್ಮ ಏಜ್ ಗ್ರೂಪಲ್ಲಿ ಇರುವಂಥ 100 ಜನ ಹೆಣ್ಮಕ್ಳನ್ನ ಚೆಕ್ ಮಾಡಿದರೆ ಅರೌಂಡ್ ಏನಿಲ್ಲಂದ್ರೂ 70% ಜನ 12 ಗ್ರಾಮ್ ಪರ್ಸೆಂಟ್ಗಿಂತ ಕಡಿಮೆ ಇರುತ್ತೆ. ನಿಮ್ಮ ಏಜ್ ಗ್ರೂಪಲ್ಲಿ ನಾರ್ಮಲ್ ರಕ್ತ ಎಷ್ಟು ಇರಬೇಕಂದ್ರೆ 12 ಗ್ರಾಮ್ ಮೇಲ್ಪಟ್ಟಿರ್ಬೇಕು. 12 ಗ್ರಾಮ್ ಮೇಲ್ಪಟ್ಟಿರ್ಬೇಕು. ನಿಮ್ದೆಲ್ಲ 70% ಜನಕ್ಕೆ ನಾವು ಚೆಕ್ ಮಾಡಿದರೆ ಎಲ್ಲರೂ 12 ಗ್ರಾಮ್ ಒಳಗಡೆ ಬರ್ತೇವೆ. ಆದ ಕಾರಣ ಏನು ಸಿಂಪಲ್ ಐರನ್ ಫೋಲಿಕ್ ಆ್ಯಸಿಡು ವರ್ಷದಲ್ಲಿ 2 ಸತಿ ಜಂತುಗಳು ನಿವಾರಣೆ ಟ್ಯಾಬ್ಲೆಟ್ ಇದನ್ನು ತಗೋದು, ಹಸಿ ತರಕಾರಿ ಊಟದ ಬಗ್ಗೆ ಎಲ್ಲವನ್ನೂ ಊಟ ಮಾಡೋದು ಮೇನ್ ಇರೋದು. ಅದು ಒಂದು ಚೆನ್ನಾಗಿ ಮಾಡಿದ್ರಂದ್ರೆ ಈ ರಕ್ತಹೀನತೆನ ತಡೆಗಟ್ಬೋದು. ಆಮೇಲೆ ನಿಮ್ಮ ಏಜ್ ಗ್ರೂಪಲ್ಲಿ ಇನ್ನೊಂದು ಸಾಮಾಜಿಕ ಕಾಯಿಲೆ ಐತಿ. ಏನು ಹೇಳ್ತೀರಿ ಸಾಮಾಜಿಕ ಕಾಯಿಲೆ ಅಂದ್ರೆ ಗೊತ್ತಾ? ಸಾಮಾಜಿಕ ಕಾಯಿಲೆ ಈ ದೇಹಕ್ಕೆ ಬಂದ್ರೆ ರೋಗದ ದೈಹಿಕ ಕಾಯಿಲೆ ಅಂತೇಳಿ, ಮನಸ್ಸಿಗೆ ಬಂದ್ರೆ ಮಾನಸಿಕ ಕಾಯಿಲೆ ಅಂತೇಳಿ, ಸಮಾಜಕ್ಕೆ ಬಂದ್ರೆ ಸಾಮಾಜಿಕ ಕಾಯಿಲೆ ಅಂದ್ರೆ ಯಾವುದು? ಬಾಲ್ಯ ವಿವಾಹ, ಮತ್ತೆ ಮತ್ತೆ ದುಶ್ಚಟಗಳು, ಮತ್ತೆ ಇದರಲ್ಲಿ ನಿಮಗೆ ಅಪ್ಲಿಕೇಬಲ್ ಆಗುವಂಥದ್ದಂದ್ರೆ ಬಾಲ್ಯ ವಿವಾಹ. ಎಷ್ಟು ಜನ ಮನೆಗೆ ನೋಡಕ್ ಚಲೋ ಮಾಡ್ಯಾರ ಈಗ? ಇದು ಪ್ರಾಕ್ಟಿಕಲ್ ಕ್ವಶನ್. ಇದು ಪ್ರಾಕ್ಟಿಕಲ್ ಕ್ವಶನ್. ಈಗ ನೀವೆಲ್ಲ ಕೆಲವೊಬ್ರು ಮನ್ಯಾಗ ಹಿಂಟ್ ಕೊಟ್ಟಿರ್ತಾರ. ಯಾರ್ಯಾರು ಹಿಂಟ್ ಕೊಡ್ತಾರ? ನಿಮ್ಮ ದೊಡ್ಡ ಅಕ್ಕ ಹಿಂಟ್ ಕೊಡ್ತಾಳ, ಇಲ್ಲ ನಿಮ್ಮ ತಾಯಿಯರ ಹಿಂಟ್ ಕೊಡ್ತಾಳ. ಏನಂತಂದ ಆಯ್ತಪ್ಪ ಮದುವೆ ಹುಡ್ಕಾತೇವೆ ಅಂತ ನಾವು ಸಣ್ಣಗ ಒಂದು ವಾರ್ನಿಂಗ್ ಕೊಡ್ತಾರೆ. ಹೌದಾ? ಇದನ್ನ ಹೆಂಗೆ ತಡೆಗಟ್ಟಬೇಕು? ಹೆಂಗೆ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ಬೇಕು ನೀವು? ಕರೆಕ್ಟಾ? ವಿರೋಧ ಮಾಡ್ತೀರಾ ಆಗ್ತೀರಾ? ಈ ಬಾಲ್ಯ ವಿವಾಹ ಐತಲ್ಲ, ಇದನ್ನ ನಮ್ಮ ದೇಶದಲ್ಲಿಂದ ಮುಂಚೆಯಿಂದ ಇದೆ. ಕರೆಕ್ಟಾ? ಹೇಳ್ತಾರೆ, ನಿಮ್ಮ ತಾಯಿ ಹೇಳ್ತಾರ, ನಿಮ್ಮ ಅಜ್ಜಿ ಹೇಳ್ತಾರ. ನಾವೆಲ್ಲ 12-13 ವರ್ಷಕ್ಕೆ ಮದುವೆ ಆದ್ವಿ. ಏನಾಗೈತೆ ನಮ್ಮ ಗಟ್ಟಿದೇವಲ್ಲ. ಅವಾಗ ಏನು ಕ್ವಶನ್ ಕೇಳ್ರಿ,
12-13 ವರ್ಷಕ್ಕೆ ಮದುವೆ ಆದ್ರಲ್ಲ ನಿಮ್ಮ ಗೆಳತಿಯರೊಳಗೆ ಎಷ್ಟು ಜನ ಸತ್ರ ಅಂತ ಕೇಳಿ. ಅವಾಗ ಕಾಲದಾಗ ಈ ಹೆರಿಗೆ ಸಂಬಂಧ ಹೋಗ್ತಿದ್ರಲ್ಲ ಆ ಹೊತ್ನಾಗ ಎಷ್ಟೋ ತಾಯಂದ್ರು ಮರಣ ಆಗೈತಿ. ನಿಮಗೆಲ್ಲ ಐಡಿಯಾ ಇರಬೇಕು. ಹೆರಿಗೆ ಒಳಗೆ ತೀರ್ಕೊಂಡ ನೋಡ್ರು, ಆಕಿ ಚಿಕ್ಕವ, ಆಕಿ ಇದ್ಲು ಈಕಿದ್ಲು ಅಂತ ಸತ್ತಾಳ ಅಂತ ಹೇಳ್ತಿದ್ರಲ್ಲ. ಇದೇ ಕಾರಣ. ಯಾಕಂದ್ರೆ ಸಾಮಾನ್ಯವಾಗಿ ಈ 18 ವರ್ಷ ತನಕ ಹೆಣ್ಣು ಮಕ್ಕಳ ದೈಹಿಕ ಬೆಳವಣಿಗೆ ಐತಲ್ಲ ಇನ್ನು ಪೂರ್ತಿ ಪ್ರಮಾಣದಲ್ಲಿ ಆಗಿರೋದಿಲ್ಲ. ಒಂದನೇದು. ಎರಡನೇದು, ಮಾನಸಿಕ ಬೆಳವಣಿಗೆನೂ ಪೂರ್ತಿ ಆಗಿರೋದಿಲ್ಲ. ನಿಮಗೇನಾದರೂ 18 ವರ್ಷದೊಳಗೆ ನೀವು ಮದುವೆ ಆದರೆ ಅಂದ್ರೆ ಏನಾಗತ್ತಂದ್ರೆ ಸ್ವಂತ ವಿಚಾರ ಮಾಡೋದು, ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಅಷ್ಟು ಮನಸ್ಥಿತಿ ಇನ್ನೂ ಡೆವಲಪ್ ಆಗಿರೋದಿಲ್ಲ. ಆ ಹೊತ್ನಾಗ ಏನಾಗುತ್ತೆ, ಮನೆಯವ್ರು ಏನು ಹೇಳ್ತಾರೋ ಅದನ್ನೇ ತಲೆಯಲ್ಲೇ ಇಟ್ಕೊಂಡು ಹೋಗೋದು. ಆ್ಯಕ್ಚುಲಿ ನಮ್ಮ ಸಂವಿಧಾನ ಏನು ಹೇಳ್ತೈತಿ, 18 ವರ್ಷದ ತನಕ ನಿಮ್ಗೆ ಏನಂತೈತಿ, ಹೆಂಗಸ ಅಂತೈತ, ನಿಮಗೇನಂತೈತಿ 18 ವರ್ಷದ ತನಕ ಮಕ್ಕಳು ಅಂತೈತಿ. ಮಕ್ಕಳು ಕೊಡುವ ಕರೆಕ್ಟಾ? ಅದ್ರ ಸಂಬಂಧ ಈ 18 ವರ್ಷದವರೆಗೆ ಬಾಲ್ಯ ವಿವಾಹಕ್ಕೆ ನೀವು ಮನೆಯಲ್ಲಿ 18 ಮುಗಿಲ ಆಮೇಲೆ ಮದುವೆ ಆಗ್ತೀವಿ ಅಂತ ಕೇಳಿ. ಇದು ವೆರಿ ಸಿಂಪಲ್. ಆಮೇಲೆ ಅಕಸ್ಮಾತ್ ನಿಮಗೇನಾದರೂ ನಿಮಗೆ ಇದ್ರ ಬಗ್ಗೆ ಮಾತಾಡೋಕೆ ಆಗ್ತಾ ಇಲ್ಲ ಮನೆಯಲ್ಲಿ, ಇಲ್ಲಿ ನಿಮ್ಮ ಜೊತೆ ಎಷ್ಟು ಜನ ಟೀಚರ್ಸ್ ಇದ್ದಾರೆ? ಹೆಣ್ಮಕ್ಳು ಟೀಚರ್ಸ್ ಇದ್ದಾರೆ, ಗಂಡ್ಮಕ್ಳು ಟೀಚರ್ ಅದಾರ? ಹೆಚ್ಚಿಗೆ ಯಾರಾದರೂ ಟೀಚರ್ ಗಮನಕ್ಕೆ ಹೋಗ್ಬೋದು. ಅವ್ರು ಕರೆಸ್ತಾರೆ, ನಿಮ್ಮ ಪೇರೆಂಟ್ಸನ್ನು ಕರೆಸ್ತಾರೆ, ಅವ್ರ ಜೊತೆ ಅವ್ರು ಮಾತಾಡ್ತಾರೆ, ಸಮಾಲೋಚನೆ ಮಾಡ್ತಾರೆ. ಅಕಸ್ಮಾತ್ ಇನ್ನೂ ಮಿಕ್ಕಿತ್ತಂದ್ರೆ ಬೇಕಾದ್ರೆ ನಮ್ಗೆ ಹೇಳಿ ನಾವು ಬರ್ತೇವೆ ಮಾತಾಡೋಕ್ಕೆ. ಮದುವೆ ಬಗ್ಗೆ ಮಾತಾಡೋದಲ್ಲ, ಮದುವೆ ನಿಂದ್ರಿಸೋದ್ರ ಬಗ್ಗೆ ಮಾತಾಡೋಕೆ ಬರ್ತೇವೆ. ಓಕೆ, ಎಲ್ಲರಿಗೂ ಒಳ್ಳೇದಾಗಲಿ. ಎಕ್ಸಾಮ್ಸಿಗೆ ಭಾಳ ಚೆನ್ನಾಗಿ ಕ್ವಶನ್ ಕೇಳಿದ್ರಿ ಸರ್. ಇದಕ್ಕೊಂದು ನಿಮಗೊಂದು ನಿದರ್ಶನ ಹೇಳ್ತೀನಿ. 1-2 ತಿಂಗಳ ಕೆಳಗೆ ಒಂದು ಕೇಸು ಡೆತ್ ಆಯಿತು. ಏನೋ ಗರ್ಭಿಣಿ ಹೆಣ್ಮಗಳು ಡೆತ್ ಆದ್ಲು. ಅವಳಿಗೆ ಡೆಲಿವರಿ ಆಯಿತು. ಡೆಲಿವರಿ ಆದಮೇಲೆ ಮಗು ಸುಮಾರು 2 kg 350 ಗ್ರಾಮ್ ಇದೆ ಹೆಣ್ಮಗು. ಡೆಲಿವರಿ ಆದಮೇಲೆ ಅವಳನ್ನ ಮನೆಗೆ ಕರ್ಕೊಂಡು ಹೋದ್ರು. ಅವಳಿಗೆ ಡೆಲಿವರಿ ಒಳಗಿದ್ದ ಪ್ರೆಗ್ನೆನ್ಸಿ ಒಳಗಿದ್ದಾಗೆ ರಕ್ತಹೀನತೆ ಇತ್ತು. 8.5, ಆಮೇಲೆ 5 ಐರನ್ ಸುಕ್ರೋಸ್ ಹಾಕಿದ್ವಿ ಅಂದರೂ ಏನು ಇಂಪ್ರೂವ್ ಆಗಿದ್ದಿಲ್ಲ. ಡೆಲಿವರಿ ಆಯಿತು. ಡೆಲಿವರಿ ಆದಮೇಲೆ ಅವ್ರನ್ನ ವಾಪಸ್ಸು ಬ್ಲೀಡಿಂಗ್ ಹೆಚ್ಚಿಗೆ ಇರುತ್ತಲ್ಲ ಅಷ್ಟಿತ್ತು. ಮತ್ತೊಮ್ಮೆ ಡಿಸ್ಚಾರ್ಜ್ ಮಾಡೋಕ್ಕಿಂತ ಮತ್ತೊಮ್ಮೆ ರಕ್ತ ಪರೀಕ್ಷೆ ಮಾಡಿದರೆ 8.3 ಇತ್ತು. ಆಯ್ತಮ್ಮ ನಡೀತೈತಿ, ಟ್ಯಾಬ್ಲೆಟ್ಸ್ ತಗೋರಿ ಅಂತ ನಾವು ಕಳಿಸಿದ್ವಿ ಮನೆಗೆ. 2 ದಿನ ಆರಾಮಿದ್ರು. 3ನೇ ದಿನ ಏನಾಯ್ತು, ಅವಳಿಗೆ ಚಳಿ ಜ್ವರ ಬರತ್ತು. ಏನು ಬರತ್ತು? ಚಳಿ ಜ್ವರ ಬರತ್ತು. ಮೂಢನಂಬಿಕೆ ಹೇಗಿದೆ ನಮ್ಮ ಈ ಸಮಾಜದಲ್ಲಿ ಅಂದರೆ, ಜ್ವರ ಬಂದ ಮೇಲೆ ಅವಳು ಈಗ ಮಕ್ಕಳಿಗೆ ಜ್ವರ ಬಂದಾಗ ಏನು ಮಾಡ್ತಾವೆ, ಏನೇನೋ ಮಾತಾಡ್ತಾವಲ್ಲ, ಸ್ವಲ್ಪ ರಾತ್ರಿ ಮಾಡ್ಕೊಂಡು ತಂದೆ ತಾಯಿ ಇದ್ರೆ ಗಟ್ಟಿ ಹಿಡ್ಕೊಂಡು ಮುಕ್ಕೋತಾವೆ. ಕೆಲವೊಂದು ಮಕ್ಕಳು ಮೈ ಜಾಡಿಸ್ತಿರ್ತಾವೆ, ಹಿಂಗೆ ಕೊಂದು ಜಾಡಿಸ್ತಿರ್ತಾವೆ. ಕೆಲವೊಂದು ಮಕ್ಕಳಿಗೆ ಫಿಟ್ಸು ಬರುತ್ತೆ. ಈ ಟೈಪ್ ಆ ಹೆಣ್ಮಗಳಿಗೆ ತೀವ್ರ ಮಟ್ಟ ಜ್ವರ ಬಂತು, ಅದ್ರ ಸ್ವಲ್ಪ ಕೆಮ್ಮಿತ್ತು, ಆಯಾಸ ಆಗ್ತಿತ್ತು. ಇದಕ್ಕೆ ಆ ಜನ ಏನು ಮಾಡಿದ್ರು ಮುಗ್ದ್ರಂದ್ರೆ, ಅಲ್ಲಿಂದ ನಿಯರೆಸ್ಟ್ ಇರುವಂಥ ದೇವಸ್ಥಾನ ಐತೆ, ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ದೇವಿ ದರ್ಶನ ಕೊಡಿಸಿ ಎಲ್ಲನೂ ಬೇಡ್ಕೊಂಡು, ಏನೋ ಮಾಡ್ತೀನಿ ಹರಕೆ ಕೊಡ್ತೇನೆ ಅದನ್ನೆಲ್ಲ ಬೇಡ್ಕೊಂಡು ಮನೆಗೆ ಕರ್ಕೊಂಡ್ಬಂದು ಆರಾಮಲ್ಲ ಅವಳು. ನೆಕ್ಸ್ಟ್ ಒಂದು ದಿನ ಅಲ್ಲಿ ಹೋದ್ರೆ ನೆಕ್ಸ್ಟ್ ಡೇ ಐತಲ್ಲ, ಜ್ವರದ ಪ್ರಮಾಣ ಹೆಚ್ಚಿಗೆ ಆಯಿತು. ಅದು ಆದಮೇಲೆ ಅವಳಿಗೆ ಏನು ಮಾಡಿದ್ರು, ಸಾಯಂಕಾಲ ಸುಮಾರು ತನಕ ಜ್ವರ ಕಡಿಮೆ ಆಗ್ಲಾರ್ದಾಗ ಡಾಕ್ಟರ್ ಹತ್ರ ಬಂದ್ರು. ಅವಾಗ ಬಂದಮೇಲೆ ಡಾಕ್ಟರ್ ಹತ್ರ ಬಂದಮೇಲೆ ಏನಂತ ಡಾಕ್ಟ್ರು, ಈಕಿದು BP ಪೂರ್ತಿ ಕಡಿಮೆ ಆಗೈತಿ, ಜ್ವರ ಹೆಚ್ಚಿಗೆ ಆಗಿ ದೇಹಕ್ಕೆಲ್ಲ ನಂಜಾಗಿದೆ. ಅದು ಆದಮೇಲೆ ಅವರು ದಾವಣಗೆರೆ CG ಹಾಸ್ಪಿಟ್ಲಿಗೆ ಹೋದರು. ಸುಮಾರು ಎಷ್ಟು ತಾಸು ಲೇಟ್ ಆಗಿಬಿಡ್ತಿದ್ರಲ್ಲಿ, 2 ದಿನ ವೇಸ್ಟ್ ಆಯಿತು. ಕರೆಕ್ಟಾ? 2 ದಿನ ವೇಸ್ಟ್ ಆಯಿತು. 2 ದಿನ ಮುಂಚೆ ಅವ್ರು ದೇವಸ್ಥಾನಕ್ಕೆ ಹೋಗೋ ಬದಲಿ ದವಾಖಾನೆಗೆ ಬಂದಿದ್ರೆ ಏನಾಗತ್ತಿತ್ತು? ಕರೆಕ್ಟಾ? ಒಂದು ಕೋರ್ಸ್ ಅಕ್ಕಿಗೆ ಇದು ಏನೋ ರಕ್ತದ ಮುಖಾಂತರ ಆ್ಯಂಟಿಬಯೋಟಿಕ್ ಹಾಕಿದ್ರಂದ್ರೆ
ಆಕೆ ದೇಹ ಎಷ್ಟೋ ಚೇತರಿಸ್ಬೋದಿತ್ತು. ಇದನ್ನ ನಾವು ಏನು ಹೇಳ್ಬೇಕು ಈ ರೀತಿ ಸಮಾಜದಲ್ಲಿ ಇರುವಂತ ಮಾನಸಿಕ ಸ್ಥಿತಿಗಳನ್ನು? ಕೊಲೆಗಡುಕರಲ್ಲ ನಾವು, ಕರೆಕ್ಟ್ ಅನ್ನ ಹೇಳೋದು. ಯಾಕಂದ್ರೆ ಹೆಣ್ಣಿಗೆ ಸ್ವತಂತ್ರವಾಗಿ ಯೋಚನಾ ಶಕ್ತಿನ ನಮ್ಮ ಪುರುಷ ಪ್ರಾಧಾನ್ಯ ಏನು ಸಮಾಜ ಐತಲ್ಲ ಅಷ್ಟು ಚೆನ್ನಾಗಿ ಕೊಟ್ಟಿಲ್ಲ. ಒಂದನೇದ್ದು. ಇದ್ರ ಜೊತೆ ಏನಾಗಿದೆ ಅಂದ್ರೆ ಇವು ಮೂಢನಂಬಿಕೆಗಳ ಕಟ್ಟುಪಾಡು. ಇದ್ರೊಳಗೆ ನಿಮ್ಮ ಸರ್ ಏನು ಕೇಳಿದ್ರಲ್ಲ, ಈ ಡೆಲಿವರಿ ಆದಮೇಲೆ ಏನೋ ಹೆಣ್ಮಗಳಿಗೆ ದೆವ್ವ ಬರುತ್ತೆ, ಗಂಡ್ಮಕ್ಳಿಗೂ ಬರ್ಬೇಕಲ್ಲ, ಅವ್ರೇನು ಮೇಲೆ ಹೇಳ್ಬೇಕಲ್ಲ, ಅವ್ರು ಯಾವತ್ತೂ ದೆವ್ವನ ಮಾಡ್ಕೊಂಡಿರುತ್ತೆ ಹೇಗೆ? ಏನಾಗತ್ತ, ಒಂದು ಸಾಮಾನ್ಯವಾಗಿ ಒಂದು ಹೆಣ್ಮಗಳು ಡೆಲಿವರಿ ಆದಮೇಲೆ ಮಗು ಗಂಡ ಇರಲಿ ಹೆಣ್ಣಿರಲಿ ತನ್ನ ಸಂಸಾರ ಅಂತ ಏನಿರುತ್ತಲ್ಲ, ಗಂಡ ಮನೆಯವ್ರ ಕಡೆಯವರು, ಇವ್ರ ಸಪೋರ್ಟ್ ಎಷ್ಟಿದೆ ಅನ್ನೋದ್ರ ಮೇಲೆ ಹೋಗ್ತೈತೆ. ಯಾಕಂದ್ರೆ ಅವಳು ಅವಲಂಬಿತವಾದ ಜೀವಿ, ಡಿಪೆಂಡೆಂಟ್, ಬೇರೆಯವ್ರ ಮೇಲೆ ಅವಲಂಬಿತರಾಗಿರ್ತಾರೆ. ಯಾವಾಗ ನೀವು ಶೈಕ್ಷಣಿಕವಾಗಿ ಮುಂದೆ ಬರ್ತಿರಲ್ಲ, ಈ ಅವಲಂಬನೆ ಕಡಿಮೆ ಆಕತಿ. ಈ ಅವಲಂಬನೆ ಇದ್ದಾಗ ಏನಾಕತಿ, ಮೊದಲೇ ಮಗು ಅಕಸ್ಮಾತ್ ಹೆಣ್ಣಾಗಿರತ್ತಿ, ಎರಡನೇದು ಹೆಣ್ಣಾಯ್ತು, ಈಗ ನನ್ನ ಏನು ಮಾಡ್ತಾರ, ಮನೆ ಸೇರಿಸ್ಕೊಳ್ತಾರೋ ಇಲ್ಲೋ, ಹೊರಗೆ ಹಾಕ್ತಾರೋ ಇಲ್ಲೋ, ಈ ವಿಚಾರಗಳು ಅವಳ ತಲೆಯಲ್ಲಿ ಭಾಳ ಬರ್ತವೆ. ಆ ಹೊತ್ನಾಗ ಅವಳು ಏನು ಮಾಡ್ತಾಳೆ, ಅದನ್ನು ಬೇರೆ ಕಡೆ ಡೈವರ್ಟ್ ಮಾಡ್ತಾಳೆ. ವಿಚಾರಗಳು ಹೆಚ್ಚಿಗೆ ಆಗೋದ್ರಿಂದ ಏನಾಕತಿ, ನಿದ್ದೆ ಆಗೋದಿಲ್ಲ ಸರಿಯಾಗಿ. ಆ ಹೊತ್ತಾಗ ಏನು ದೈಹಿಕವಾಗಿ ಆಯಾಸ ಆಗಿರುತ್ತೆ, ಆಯಾಸ ಕಡಿಮೆ ರೆಸ್ಟ್ ಆಗ್ಬೇಕಾ, ಅಲ್ಲಿ ಬಟ್ ರೆಸ್ಟ್ ಆಗಂಗಿಲ್ಲ. ಅಲ್ಲಿ ಏನಾಗುತ್ತೆ, ಮಾನಸಿಕ ಒತ್ತಡ ಹೆಚ್ಚಿಗೆ ಆಗುತ್ತೆ. ಒತ್ತಡ ಆದಾಗ ಏನಾಕತಿ, ಬೇರೆ ಬೇರೆ ಆಲೋಚನೆಗಳು ಬರಕ್ಕೆ ನಿಲ್ತಾವೆ. ಅದಕ್ಕೆ ನಾವು ಏನು ಹೆಸರಿಡ್ತೀವಿ, ದೆವ್ವ. ಗರ್ಭಿಣಿಗೆ ಸುನ್ನಿ ಅಲ್ಲ ಏನಾಗ್ತದೆ, ಸನ್ನಿ, ಬಾಣಂತಿ ಸನ್ನಿ ಅಂತ ಇವ್ರು ಸ್ಪೆಸಿಫಿಕ್ ಆಗಿ ಹೆಸರು ಹೇಳ್ತಾರೆ. ಆ್ಯಕ್ಚುಲಿ ಇದಕ್ಕೆ ನಾವು ನಮ್ಮದು ಮೆಡಿಕಲ್ ಬುಕ್ಸ್ ಪ್ರಕಾರ ಹೇಳಬೇಕಂದ್ರೆ ಪೋಸ್ಟ್ ಪಾರ್ಟಮ್ ಸೈಕೋಸಿಸ್, ಆಫ್ಟರ್ ಡೆಲಿವರಿ ಹೆಣ್ಣುಮಗಳಲ್ಲಿ ಬರುವಂಥ ಮಾನಸಿಕ ಚಿತ್ತ ವಿಕಲತೆ. ಚಿತ್ತ ಅಂದ್ರೇನು, ಮನಸ್ಸು. ವಿಕಲತೆ ಅಂದರೆ ಬೇರೆ ಟೈಪ್ ವರ್ತನೆ ಮಾಡೋದು. ಈಗ ನಾರ್ಮಲ್ ಆಗಿ ನಾನು ವಿಶ್ವನಾಥ ಹೆಂಗೆ ವರ್ತನೆ ಮಾಡ್ತಾ ಇದ್ದಾನಲ್ಲ, ಇದನ್ನು ಬಿಟ್ಟು ಬೇರೆ ರೀತಿಯಿಂದ ವರ್ತನೆ ಮಾಡೋದು ಮಾನಸಿಕ ಚಿತ್ತ ವಿಕಲತೆ, ಸೈಕೋಸಿಸ್. ಇದು ಕಾರಣ ಆಗುತ್ತೆ. ಸ್ಟಾರ್ಟಿಂಗ್ ಇದನ್ನು ಅಬ್ಸರ್ವ್ ಮಾಡಿದ್ರಂದ್ರೆ ಏನಾಗುತ್ತೆ, ಸ್ವಲ್ಪ ಅವಳಿಗೆ ಮೆಂಟಲಿ ಸಪೋರ್ಟ್, ನಾವು ಇದೇವೆ ಅನ್ನೋ ಒಂದು ಭರವಸೆ, ಪ್ರೀತಿ, ಕಾಳಜಿ, ಇದನ್ನು ಮಾಡಿದ್ರೈತಲ್ಲ, ಇಮಿಡಿಯೇಟಾಗಿ ಅವಳು ಅದರಿಂದ ಹೊರಬರ್ತಾಳೆ. ಆಲ್ಮೋಸ್ಟ್ ಆಲ್ ಡೆಲಿವರಿ ಆದಂಥ 90% ಹೆಣ್ಮಕ್ಳಲ್ಲಿ ಸಡನ್ನಾಗಿ ಆ ಮನಸ್ಥಿತಿಗಳು ಜಸ್ಟ್ ಹಿಂಗೆ ಪಾಸಿಂಗ್ ಸ್ಕ್ರೀನ್ ಜೊತೆ ಬರ್ತಾವೆ, ಹಿಂಗೆ ಬಂದು ಹಿಂಗೆ ಹೋಗ್ಬಿಡುತ್ತೆ. ಬಟ್ ಅದರಲ್ಲಿ ಒಂದು 5% 10% ಜನರಿಗೆ ಏನಾಗುತ್ತೆ, ಅರ್ಧ ದಿನ, ಒಂದು ದಿನ ತನಕ ಇರುತ್ತೆ. ಅದರಲ್ಲಿ 1% ಜನರಿಗೆ ಏನಿರುತ್ತಲ್ಲ ಕಂಟಿನ್ಯೂ ಆಗುತ್ತೆ. ಆ ಹೊತ್ನಾಗ ಏನು ಮಾಡಿಬಿಡ್ತಾರೆ, ಅವ್ರನ್ನ ಎಲ್ಲಿ ಕರ್ಕೊಂಡ್ಬರ್ಬೇಕು, ಸೈಕಾಟ್ರಿಸ್ಟ್ ಅಥವಾ ಹಾಸ್ಪಿಟ್ಲು ಎಲ್ಲ ಕೌನ್ಸಿಲಿಂಗ್ ಇದನ್ನು ಮಾಡೋದ್ರಿಂದ ಇಮಿಡಿಯೇಟಾಗಿ ಅವ್ರು ಕ್ಯೂರ್ ಆಗುತ್ತೆ. ಏನು ಮಾಡಿಬಿಡ್ತಾರ, ಇಲ್ಲ ಬಿಡು ಅವಳು ಹಂಗದಾಳ ಅಂತಂದ್ಬಿಟ್ಟು 15 ದಿನ ತನಕ ಬಿಟ್ಬಿಡ್ತಾರಲ್ಲ, ಆ ಹೊತ್ತಾಗ ಅವಳು ಹೊರಗೆ ಬರಲಾರ್ದ ಸ್ಟೇಜಿಗೆ ಬಂದ್ಬಿಡ್ತಾಳೆ. ನನ್ನನ್ನು ಬೇರೆ ಮನುಷ್ಯ ಅಂತ ಕನ್ವರ್ಟ್ ಆಗಿಬಿಡ್ತಾಳೆ ಅವಳು. ಆ ರೀತಿ ಆಗೋದ್ರಿಂದ ಈ ಮಾನಸಿಕ ಚಿತ್ತ ವಿಕಲತೆ ಏನೈತಲ್ಲ, ನಾವು ಅದನ್ನು ದೆವ್ವ ಅಂತಂದು ಕನ್ಸಿಡರ್ ಮಾಡಿ ಈ ಟೈಪ್ ಬೇರೆ ಬೇರೆ ಭಕ್ತರ ಹತ್ರ ಹೋಗ್ತೇವೆ. ದೇವರು ದಿಂಡ್ರು ಅನ್ಕೊಂತ ಹೋಗಿ ಲಾಸ್ಟಿಗೆ ಏನು ಮಾಡ್ತೇವೆ, ಎಲ್ಲಿಗೆ ನಿಂದಿರ್ತೇವೆ ನಾವು, ಬರೋದು ಲಾಸ್ಟಿಗೆ ನಿಂದಿರ್ಸೋದು ಎಲ್ಲಿಗೆ, ಅವಳ ಜೀವ ತೆಗೆದ್ಮೇಲೆ ದೇವಳದಿತ್ತು ಓದ್ಲಿಕ್ಕೆ ಮೇಲೆ ಅಂತ ಹೇಳಿ. ನೋಡಮ್ಮ, ನಾನು ಅದ್ರ ಬಗ್ಗೆ ನಾನು ಸೈನ್ಸ್ ನಂಬ್ತೇನೆ ಅಂತಂದಾಗೈತಲ್ಲ, ನೆಗೆಟಿವಿಟಿ ಪಾಸಿಟಿವಿಟಿ ಅನ್ನೋ ವರ್ಡ್ ಬರೋಕ್ಕಿಲ್ಲ. ಇಲ್ಲಿ ನಮ್ಮದು ಮನಸ್ಸು ಏನು ಹೇಳೋದಂತ ಅದ್ರ ಮೇಲೆ ಹೋಗ್ತದೆ. ದೆವ್ವ ಅನ್ನೋ ವರ್ಡ್ ಡಿಕ್ಷನರಿಯಲ್ಲಿ ಎಲ್ಲಿ ಇಟ್ ಇಸ್ ನಾಟ್ ವರ್ಡ್. ಇನ್ನು ಕೆಲವೊಬ್ರು ಫಿಲಾಸಫಿ ಅಂತ ಹೋದ್ರೆ ಏನಂತಾರೆ, ನೀವು ದೇವ್ರನ್ನ ಹೆಂಗೆ ನಂಬ್ತಿಲ್ಲಮ್ಮ ಅಂದ್ಮೇಲೆ ದೇವ್ರ ಅದಾನ ಅಂದ್ಮೇಲೆ ದೇವ್ರನ್ನ ಇನ್ನೊಂದು ಅದ. ಫಿಲಾಸಫಿ ಮಾತಾಡೋದು ಸೈನ್ಸಲ್ಲಿ ಡಿಬೇಟ್ ಮಾಡಬೇಕಾದ್ರೆ ಐತಲ್ಲ, ಎರಡು ಬೇರೆ ಬೇರೆ. ಇದು
ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕು. ಅದ್ರ ಸಂಬಂಧ ನಾ ಹೇಳೋದು, ಇದರಿಂದ ಎಲ್ಲ ಮುಕ್ತಿ ಸಿಗ್ಬೇಕಂದ್ರೆ ಒಂದು, ಬಾಲ್ಯ ವಿವಾಹದಲ್ಲಿ ಮದುವೆ ಆಗಬಾರ್ದು. ಎರಡನೇದು, ನೀವು ಎಜುಕೇಶನ್ ಮಟ್ಟ ಐತಲ್ಲ ಇನ್ನೂ ಇಂಪ್ರೂವ್ ಆಗುತ್ತೆ, ಇನ್ನೂ ಚೆನ್ನಾಗಿ ಓದ್ರಿ. ನೀವು ಎಲ್ಲಿ ತನಕ ಓದ್ತೀರಿ, ಎಷ್ಟು ಸಾಧ್ಯಕ್ಕೆ ಓದ್ರಿ ನಿಮ್ದು, ಆದ್ರೆ ನಿಮ್ಮ ಮಕ್ಕಳಿಗೆ ಇನ್ನೂ ಚೆನ್ನಾಗಿ ಓದಿಸ್ರಿ. ಎರಡು ಮಾಡೋದ್ರಿಂದ ಐತಲ್ಲ, ಇದನ್ನ ಕಂಪ್ಲೀಟ್ ಆಗಿ ಇದಕ್ಕೆ ಒಂದು ಒಳ್ಳೆ ರೀತಿಯಿಂದ ಇದರಿಂದ ನಾವು ಹೊರಗೆ ಬರ್ಬೋದು. ಸರ್, ಇತ್ತೀಚೆಗೆ ಕಿಡ್ನಿ ಸ್ಟೋನ್ಸ್ ಅಂತ ಜಾಸ್ತಿ ಆಗ್ತೈತೆ. ಅದು ಕ್ಲಿಯರ್ ಆಗೋದು ಹೆಂಗೆ, ಮತ್ತು ಅದು ಕ್ಲಿಯರ್ ಮಾಡ್ಕೊಳ್ಳೋದು ಹೆಂಗೆ? ಮತ್ತು ಈಗ ಹಳ್ಳಿ ಕಡೆಲೆಲ್ಲ ಜಾಸ್ತಿ ಏನು ಮಾಡ್ತಾರೆ ಅಂತಂದರೆ ಗಿಡ ತಗೊಳ್ಳೋದು ಅಂತ ತಗೊಳ್ತಾರೆ. ಅದರಿಂದ ಏನಾದ್ರು ಸೈಡ್ ಎಫೆಕ್ಟ್ಸ್? ಓಕೆ, ಇದು ಇವರು ಟೀಚರ್ ಕೇಳಿದ್ರು ಕಿಡ್ನಿ ಸ್ಟೋನ್ಸ್ ಬಗ್ಗೆ. ಯಾರಿಗಾರ ಸ್ಟೋನ್ಸ್ ಅವೆಲ್ಲ ಸ್ಟೋನ್ಸ್ ಇದರ ಅರ್ಥ ಏನ್ ಗೊತ್ತಾ? ನಾರ್ಮಲ್ ಆಗಿ ನಮ್ಮ ರಕ್ತ ಶುದ್ಧಿ ಆಗತ್ತೆ. ಇದರಿಂದ ಶುದ್ಧಿ ಆಗತ್ತ, ಎರಡು ಕಿಡ್ನಿ ಅದಾವು, ಎರಡು ಕಿಡ್ನಿಯಲ್ಲಿ ರಕ್ತ ಮೇಲ್ಗಡೆ ಬರುತ್ತಾ, ಅದರಲ್ಲಿ ಕಪ್ಸ್ ಇರ್ತಾವ, ಫಿಲ್ಟ್ರೇಷನ್ ಕಪ್ಸ್ ಇರ್ತಾವೆ, ಅದರಿಂದ ರಕ್ತ ಪಾಸ್ ಆಗತ್ತ. ಕೆಟ್ಟದ ಅಂಶಗಳೆಲ್ಲ ಅದರಿಂದ ತೆಗೆದು ಹಾಕಿ ಎಲ್ಲಿ ಬರುತ್ತಾ, ಯುರೇಟರ್ ಮುಖಾಂತರ, ಏನೋ ಮೂತ್ರ ಜನಕಾಂಗ ನಾಳ ಅದ್ರ ಮುಖಾಂತರ ಮೂತ್ರ ಚೀಲಕ್ಕೆ ಬಂದು ಅಲ್ಲಿಂದ ಹೊರಗಡೆ ಹೋಗ್ತದೆ. ಇದು ನಾರ್ಮಲ್ ರುಟೀನ್. ಯಾವಾಗ ಮೂತ್ರ ಇದೆಯಲ್ಲ ಗಟ್ಟಿ ಆಗುತ್ತೆ, ಹೆಚ್ಚಿಗೆ ಅದರಲ್ಲಿ ಲವಣಾಂಶಗಳು ಹೆಚ್ಚಿಗೆ ಹಾಕೋ. ಒಂದು, ಚೆನ್ನಾಗಿ ನೀರು ಕುಡಿಯೋಂಗಿಲ್ಲ, ಡಿಹೈಡ್ರೇಷನ್, ಚೆನ್ನಾಗಿ ನೀರು ಕುಡಿಯೋದಿಲ್ಲ. ಎಸ್ಪೆಷಲಿ ನಿಮ್ಮ ಏಜ್ ಗ್ರೂಪು, ವರ್ಕಿಂಗ್ ವುಮೆನ್ಸ್ ಗ್ರೂಪಲ್ಲಿ ಏನು ಸಮಸ್ಯೆ ಅಂದರೆ ಈ ಶೌಚಾಲಯದ ವ್ಯವಸ್ಥೆ ಇರೋದಿಲ್ಲ. ಎಸ್ಪೆಷಲಿ ವರ್ಕಿಂಗ್, ಯಾರು ಫೀಲ್ಡ್ ವಿಸಿಟ್ನಾಗ ವರ್ಕಿಂಗ್ ಇರ್ತಾರಲ್ಲ ಅವ್ರು ಏನು ಮಾಡ್ತಾರೆ, ಆದಷ್ಟು ನೀರನ್ನು ಹೊರಗಡೆ ಹೋದಾಗ ನೀರು ಕುಡಿಯೋದನ್ನು ಕಡಿಮೆ ಮಾಡ್ತಾರೆ, ಯಾಕಂದ್ರೆ ಪದೇ ಪದೇ ಹೋಗೋಕ್ಕಾಗಲ್ಲ ಅಂತ. ಇದರಿಂದ ಏನಾಗುತ್ತೆ, ಈವ್ನಿಂಗ್ ಟೈಮ್ ಅಥವಾ ಸಾಯಂಕಾಲ ಹೊತ್ತು ಹೋದಾಗ ಏನಾಗುತ್ತೆ, ಯೂರಿನ್ ಏನಾಗುತ್ತೆ, ಡಾರ್ಕ್ ಕಲರ್ ಬರುತ್ತೆ. ಯೂಶ್ವಲಿ ಆಲ್ಮೋಸ್ಟ್ ಆಲ್ ವಾಟರ್ ಗತೆ ಇರುತ್ತೆ, ಬಟ್ ಇಲ್ಲಿ ಏನಾಗುತ್ತೆ, ಡಾರ್ಕ್ ಕಲರ್ ಯೂರಿನ್ ಆಗುತ್ತೆ. ಇದು ಪದೇ ಪದೇ ಸತತವಾಗಿ ಒಂದು 5 ವರ್ಷನೋ 10 ವರ್ಷನೋ ಆದಾಗ ಏನಾಗುತ್ತೆ, ಅದರಲ್ಲಿ ಇರುವಂಥ ಕ್ಯಾಲ್ಶಿಯಂ ಲವಣ ಐತಲ್ಲ ಗಟ್ಟಿಯಾಗಿ ಏನಾಗುತ್ತೆ, ಹಳ್ಳಗತ್ತೆ ಫಾರ್ಮ್ ಆಕೈತೆ. ಎಲ್ಲೇ ಕಿಡ್ನಿಯಿಂದ ರಕ್ತ ಬಂದು ರಕ್ತ ಫಿಲ್ಟರ್ ಆಗಿ ಏನು ಮೂತ್ರಜನಕ ರಕ್ತ ಹೋಗುತ್ತಲ್ಲ ಆ ಏರಿಯಾದಲ್ಲಿ ಕ್ಯಾಲಿಕ್ಸ್ ಅಂತ ಹೇಳ್ತೇವೆ ನಾವು ಇಂಗ್ಲೀಷಲ್ಲಿ, ಅಲ್ಲಿ ಐತಲ್ಲ ಈ ಸ್ಟ್ಯಾಗ್ ಹಾರ್ನ್ ಶೇಪಲ್ಲಿ ಹಳ್ಳುಗಳಾಗ್ತವೆ. ಈ ಹಳ್ಳುಗಳು ಮುಂದೆ ಸಮಸ್ಯೆ ಆಗುತ್ತೆ. ಇದನ್ನು ಪ್ರಿವೆಂಟ್ ಮಾಡಬೇಕಂದ್ರೆ ಸಿಂಪಲ್. ಒಂದನೇದ್ದು, ಹೆಚ್ಚಿನ ಮಟ್ಟದಲ್ಲಿ ನೀರನ್ನು ಕುಡಿಬೇಕು, ಒಂದನೇದ್ದು. ಎರಡನೇದ್ದು, ನಮ್ಮ ಜಗಳೂರು ತಾಲೂಕಲ್ಲಿ ನೀವು ಆಲ್ಮೋಸ್ಟ್ ಆಲ್ ನೀರಿದೆಯಲ್ಲ, ಗಡಸು ನೀರಿದೆ, ಕರೆಕ್ಟಾ? ಸೌಳು ನೀರು ಭಾಳ ಕುಡಿಯೋಕ್ಕಾಗೋದಿಲ್ಲ. ಆದಷ್ಟು ಏನಂತಾರೆ, ಫ್ರೆಶ್ ವಾಟರ್ ಅಂದರೆ ನಾರ್ಮಲ್ ಸಲ್ಯಾನಿಟಿ ಇರುವಂಥ ವಾಟರ್ನ ಅಥವಾ ಆರೋ ಫಿಲ್ಟ್ರಿಂದ ಬಂದಂಥ ವಾಟರ್ನ ಕುಡಿಯೋದನ್ನು ಅಭ್ಯಾಸ ಮಾಡ್ತಾರೆ. ಎಲ್ಲರೂ ಏನಂತಾರೆ ರುಚಿ ಇಲ್ಲ ಅಂತಾರೆ, ಬಟ್ ಅದು ಒಳ್ಳೇದು. ಅದಾದಮೇಲೆ ನೆಕ್ಸ್ಟ್ ಇರೋದು ಮೂತ್ರ ಇನ್ಫೆಕ್ಷನ್, ಏನೋ UTI, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಇದು ಸಹಿತ ನಾರ್ಮಲಿ ಕೆಲವೊಮ್ಮೆ ಕಿಡ್ನಿ ಸ್ಟೋನ್ ಫಾರ್ಮ್ ಮಾಡೋಕ್ಕೆ ಸಮಸ್ಯೆ ಮಾಡುತ್ತೆ. ಯಾವ ರೀತಿ ಅಂದರೆ, ಈ ಬರ್ನಿಂಗ್ ಮಿಜುರೇಷನ್ ಇತ್ತಂದರೆ, ಅಂದರೆ ಕಾಲ್ಮಡಿ ಉರಿತಾ ಇತ್ತಂದ್ರೆ ಏನಾಗುತ್ತೆ, ಫೀಮೇಲ್ ಯೂರಿನ್ ಪಾಸ್ ಮಾಡೋಕ್ಕೆ ಹೆದರ್ತಾರೆ, ಡಿಲೇ ಮಾಡ್ತಾರೆ. ಇದರಿಂದ ಏನಾಗೈತಿ, ಬ್ಯಾಕ್ ಸೈಡಲ್ಲಿ ಯೂರಿನ್ ಕಲೆಕ್ಟ್ ಆಗಕ್ಕೆ ನಿಂದಿರುತ್ತೆ ಮೂತ್ರಕೋಶದಲ್ಲಿ. ಅದರಿಂದ ಏನಾಗೈತಿ, ಹೆಚ್ಚಿಗೆ ಹೊತ್ತು ನಿಂತಂಗೆ ಏನಾಗೈತೆ, ಅದರಲ್ಲಿ ಲವಣಾಂಶಗಳು ಏನು ಮಾಡ್ತಾವೆ, ಗಟ್ಟಿಯಾಗಿ ಅಲ್ಲಿ ಕಲ್ಲಿಂಗತೆ ಫಾರ್ಮ್ ಆಗೈತೆ. ಒಂದು. ಎರಡನೇದು ಏನಾಗುತ್ತೆ, ನೀರನ್ನ ಕಡಿಮೆ ಕುಡಿಯಕ್ಕೆ ನಿಂದಿರ್ತಾರೆ ಅವರು. ಸಂಬಂಧ ಇಲ್ಲಪ್ಪ ಭಾಳ ಇದಾಗೈತೆ, ನೀರು ಕಡಿಮೆ ಕುಡಿಯಕ್ಕೆ ನಿಂದಿರ್ತಾರೆ. ಇದಕ್ಕೆಲ್ಲ ಪರಿಹಾರ ಅಂದ್ರೆ, ಒಂದು, ಯೂರಿನ್ ಐತಲ್ಲ ಅಲ್ಕಲೈನ್ ಮಾಡ್ಕೋಬೇಕು. ಈಗ ಯೂಶ್ವಲಿ ನಾವು ಬಿಸಿ ಮೂತ್ರ ಇದೈತೆ, ಉರಿಯೋ ಮೂತ್ರ ಇತ್ತಂದ್ರೆ ಏನು ಮಾಡ್ತೀವಿ, ಸಿಟಾಲ್ ಅಂತ ಸೈರಪ್ ಕೊಡ್ತೀವಿ ಎಲ್ಲರಿಗೂ. ಅದಕ್ಕೇನು ಮಾಡಿ, ನೀವು ಸಿಂಪಲ್ ನಿಮ್ಮ ಮನೆಯಲ್ಲೇ ಇರೋದಂದ್ರೆ 1 ಗ್ಲಾಸ್ ನೀರಿಗೆ ಬೆಲ್ಲ ಹಾಕ್ಕೊಂಡು ಕುಡಿಬೋದು. ಬೆಲ್ಲ ಕುಡಿದ್ರಿಂದ ಏನಾಗತ್ತಂದ್ರೆ ಮೂತ್ರ, ಬಿಸಿ ಮೂತ್ರ ಇದೆಲ್ಲ ಉರಿಯೋ ಮೂತ್ರನ ಕಡಿಮೆ ಮಾಡೋದು ಒಂದು. ಆಮೇಲೆ ದಿನ ಚೆನ್ನಾಗಿ ನೀರು ಕುಡಿಬೇಕು, ಹೈಡ್ರೇಷನ್ ಚೆನ್ನಾಗಿ ಮೇಂಟೈನ್ ಮಾಡಬೇಕು. 2, ಊಟದಲ್ಲಿ ಮಾತ್ರ ಎಲ್ಲವನ್ನೂ ಚೆನ್ನಾಗಿ ಊಟ ಮಾಡಿ, ಹಸಿ ತರಕಾರಿಯಿಂದ ಎಲ್ಲವನ್ನೂ ಊಟ ಮಾಡಿ, ಇಮ್ಯುನಿಟಿ ಕಡಿಮೆ ಆಗುತ್ತೆ. ಆಮೇಲೆ ಮೇಡಮ್ ಅವ್ರು ಹೇಳಿದಂಗೆ ಒಂದು ಯಾವುದೋ ಗಿಡಮೂಲಕ್ಕೆ ಬೇರು ಕೊಡ್ತಾರೆ ಅಂತ ಹೇಳಿದ್ರು. ಮೇ ಬಿ ಅದು ಬೇರು ನಮ್ಮದು, ಯಾಕೆ ಆಯುರ್ವೇದಿಕ್ದವರು ಯೂಶ್ವಲಿ ಅವು ಯೂರಿನ್ನ ಅಲ್ಕಲೈನ್ ಮಾಡ್ತಾರೆ ಕೆಲವೊಂದು ಬೇರುಗಳು, ಬಟ್ ನಂಗೆ ಅದರ ಬಗ್ಗೆ ಹೆಚ್ಚಿಗೆ ಗೊತ್ತಿಲ್ಲ.
ಬಟ್ ತಗೋಬೋದು, ಕೆಲವೊಬ್ರು ತಗೊಂತಾರೆ. ಬಟ್ ಒಂದು ಕಂಡೀಷನ್ ತನಕ ಮಾಡ್ಬೋದು. ಎಲ್ಲಿ ತನಕ ಅಂದರೆ ಬರೀ ಮೂತ್ರ ಇದು ಕಿಡ್ನಿ ಸ್ಟೋನ್ ಇದೆ, ನೋವು ಮಾಡ್ತಾ ಇದೆ, ಜ್ವರ ಇಲ್ಲ, ಕಿಡ್ನಿ ಬಾವು ಬಂದಿಲ್ಲ, ಬಳಸ್ಬೋದು. ಒನ್ಸ್ ಕಿಡ್ನಿ ಬಾವು ಬಂದಿದೆ ಅಂದ್ರೆ ಏಕೆ ಆಗತ್ತೆ, ಇನ್ಫೆಕ್ಷನ್ ಇತ್ತಂದ್ರೆ ಕಿಡ್ನಿಗೆ ಇನ್ಫೆಕ್ಷನ್ ಆಗುತ್ತೆ, ಪೈಲೋನೆಫ್ರೈಟಿಸ್ ಅಂತ. ಈ ಎರಡು ಕಂಡೀಷನ್ ಇದ್ದಾಗ ಐತಲ್ಲ, ನೀವು ಬೇರು ಅಂಥವದಕ್ಕೆ ಹೋಗ್ಬಾರ್ದು. ಇಮಿಡಿಯೇಟಾಗಿ ಏನು ಮಾಡಬೇಕು, ಆ ಪ್ರೆಷರ್ನ ರೆಡ್ಯೂಸ್ ಮಾಡಬೇಕು, ಹೈಯರ್ ಆ್ಯಂಟಿಬಯೋಟಿಕ್ ತೊಗೊಳ್ಳೇಬೇಕು. ಅಂದರೆ ಐತಲ್ಲ ಆ ಕಿಡ್ನಿನ ನಾವು ಉಳಿಸ್ಕೋಬೋದು. ಇಲ್ಲಾಂದರೆ ಕಿಡ್ನಿ ಐತಲ್ಲ ಸಣ್ಣದಾಗಿ ಏನಂತಾರಲ್ಲ, ಎರಡು ಕಿಡ್ನಿ ಫೇಲ್ಯೂರ್ ಬರಲ್ಲ, ಆ ಟೈಪ್ ಹೋಗ್ತಾರೆ. ಎಸ್ಪೆಷಲಿ ಫೀಮೇಲಲ್ಲಿ ಈ ಡಯಾಲಿಸಿಸ್ ಪೇಷಂಟ್ಸು ಹೆಚ್ಚಿಗೆ ಆಗ್ತಾ ಇರುತ್ತೆ ಈ ಮೂತ್ರಕೋಶ ಇನ್ಫೆಕ್ಷನಿಂದ. ಅದ್ರ ಬಗ್ಗೆ ನೀವು ಹೆಚ್ಚಿಗೆ ಗಮನ ತಗೋಬೇಕು. ಓಕೆ.